ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ಕಥೆಯಲ್ಲಿ ರಾಮ ಧನುರ್ಭಂಗವನ್ನು ಮಾಡಿದ್ದನ್ನು ಶ್ರವಣ ಮಾಡಿದ್ವು. ಆ ಶಿವಧನಸ್ಸು ಏನಿತ್ತು, ಬೆಟ್ಟದ ಗಾತ್ರದ ಶಿವಧನಸ್ಸು, ಅದನ್ನ 500 ಎತ್ತುಗಳು ಎಳೆದುಕೊಂಡು ಬಂದವು. ಒಂದು ಗಾಡಿಯಲ್ಲಿ ಇದ್ದುದನ್ನು ಅಂತ ಆನಂದ ರಾಮಾಯಣದಲ್ಲಿ ಬಂದಿತ್ತು. 5 ಜನ ಪುರುಷರು ಅದನ್ನು ಎಳೆದುಕೊಂಡು ಬಂದರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ ಅಂತ ಹೇಳಿದ್ದೆ. ಬಾಯಿ ತಪ್ಪಿನಿಂದಾಗಿ 5 ಜನ ಅಂತ ಹೇಳಿದ್ದೆ. ಅದು 5 ಜನ ಅಲ್ಲ, 5,000 ಜನ. ನೃಣಾಂ ಶತಾನಿ 50 ಅಂತ ವಾಲ್ಮೀಕಿ ರಾಮಾಯಣದ ವಾಕ್ಯ. ಹಾಗಾಗಿ 5,000 ಜನ ಬಲಿಷ್ಠರಾದವರು ಅದನ್ನು ಎಳ್ಕೊಂಡು ಬರ್ತಿದ್ರು ಕಷ್ಟಪಟ್ಟು ಅಂತ ಮಾತಿದೆ. ನಾರದ ಪುರಾಣದಲ್ಲಿ ಮತ್ತು ಭಾಗವತದ 9ನೇ ಸ್ಕಂದದಲ್ಲಿ 300 ಜನ ಅಂತ ಹೀಗಿದೆ. ಬೇರೆ ಬೇರೆ ಕಡೆ ಆ ಮಾತು ಬಂದದ್ದೇನಿದೆ ಅದನ್ನೆಲ್ಲ ಪರಿತ್ಯಾಗ ಮಾಡಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತಹ ಮಾತೇನಿದೆ, 5,000 ಜನ ಬಲಿಷ್ಠರಾದಂತಹ ರಾಜಪುರುಷರು ಅದನ್ನು ಎಳ್ಕೊಂಡು ಬಂದರು ಅಂತ ಕಥೆ, ಅದನ್ನೇ ಮಾನ್ಯ ಮಾಡಬೇಕು ಅನ್ನೋದು ಬನ್ನಂಜಿ ಗೋವಿಂದಾಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಹೀಗೆ ರಾಮ ಆ ಧನುರ್ಭಂಗವನ್ನು ಮಾಡಿದ ಮೇಲೆ ಜನಕ ದಶರಥನನ್ನ ಕರೆದುಕೊಂಡು ಬರಲಿಕ್ಕಾಗಿ ತನ್ನ ಮಂತ್ರಿಗಳನ್ನ ಕಳಿಸಿದ್ದ ಅನ್ನುವಲ್ಲಿಗೆ ನಿನ್ನೆ ಕಥೆ ಮುಗಿದಿತ್ತು. ಸೈನ್ಯೇನ ನಾಗರೈ ಸರ್ವೈ ಸ್ತ್ರೀಭಿರ್ ಜಾನಪದೈ ಸಹ ಮಿಥಿಲಾಂ ಅಗಮತ್ ಶೀಘ್ರಂ ತದಾ ದಶರಥೋ ನೃಪಃ. ದಶರಥ ರಾಜ ತನ್ನ ಬೃಹತ್ತಾದ ಸೈನ್ಯ, ಪ್ರಜೆಗಳು, ಸ್ತ್ರೀಯರು ಇವರೆಲ್ಲರನ್ನು ಕರೆದುಕೊಂಡು ಮಿಥಿಲಾ ನಗರಕ್ಕೆ ಧಾವಿಸಿ ಬಂದ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 69ನೇ ಸರ್ಗದಲ್ಲಿ ಹೀಗೆ ಕಥೆ ಇದೆ. ರಾತ್ರಿ ಕಳೆದ ಮೇಲೆ ತನ್ನ ಪ್ರಾತಃಕೃತ್ಯಗಳನ್ನು ಮುಗಿಸಿ ದಶರಥ ಕುಳಿತುಕೊಂಡಿದ್ದ. ಸಾರಥಿಯಾದಂತಹ ಸುಮಂತ್ರನಿಗೆ ಈ ಮುಂದಿನಂತೆ ಮಾತನ್ನು ಹೇಳಿದ. ನಮ್ಮ ಕೋಶದ ಅಧ್ಯಕ್ಷರು ಬೃಹತ್ ಪ್ರಮಾಣದ ಸಂಪತ್ತನ್ನ, ರತ್ನಗಳನ್ನ, ಧನವನ್ನ ತೆಗೆದುಕೊಂಡು ಮುಂದೆ ಪ್ರಯಾಣ ಮಾಡಲಿ. ರಥಗಳು, ಕುದುರೆಗಳು, ಆನೆಗಳು, ಪದಾರ್ಥಗಳಿಂದ ಕೂಡಿದಂತಹ ಚತುರಂಗ ಬಲ ಇದೆಲ್ಲವೂ ಕೂಡ ನನ್ನ ಆಜ್ಞೆಯಂತೆ ಮುಂದೆ ನಡೆಯಲಿ. ವಸಿಷ್ಠ, ವಾಮದೇವ, ಜಾಬಾಲಿ ಮತ್ತು ಕಶ್ಯಪ, ಮಾರ್ಕಂಡೇಯ, ಕಾತ್ಯಾಯನ ಮೊದಲಾದಂತಹ ನನ್ನ ಗುರುಗಳು, ಉಪಾಧ್ಯಾಯರೆಲ್ಲರೂ ಮುಂದೆ ಪ್ರಯಾಣ ಮಾಡಲಿ. ಜನಕ ಕಳಿಸಿದಂತಹ ಮಂತ್ರಿಗಳು ನನ್ನನ್ನು ಈಗಾಗಲೇ ಅವಸರಪಡಿಸುತ್ತಿದ್ದಾರೆ. ಉತ್ತಮವಾದಂತಹ ರಥವನ್ನು ಕೂಡ ನನಗಾಗಿ ಸಿದ್ಧಪಡಿಸಿರಿ. ಹೀಗೆ ದಶರಥ ಪ್ರಯಾಣ ಬೆಳೆಸಿದಾಗ ಆತನ ಚತುರಂಗ ಬಲ ಆತನನ್ನ ಹಿಂಬಾಲಿಸಿತು. 4 ದಿನಗಳು ಅವರು ಪ್ರಯಾಣ ಮಾಡಿದರು. ಪ್ರಯಾಣ ಮಾಡಿದ ಮೇಲೆ ಪರಿವಾರ ಸಮೇತನಾಗಿ ಮಿಥಿಲಾ ಪಟ್ಟಣವನ್ನು ಆತ ಸೇರಿದ. ಮಿಥಿಲಾ ಪಟ್ಟಣದ ಬಗ್ಗೆ ಹಿಂದೆ ಹೇಳಿದ್ದೆ. ಅದು ಗಂಡಕಿ ನದಿ ಪೂರ್ವದಲ್ಲಿದೆ. ಪೂರ್ವದಲ್ಲಿ ಕೌಶಿಕಿ ನದಿ ಇದೆ, ಪಶ್ಚಿಮದಲ್ಲಿ ಗಂಡಕಿ ನದಿ ಇದೆ, ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ, ಮತ್ತೆ ಪಶ್ಚಿಮದಲ್ಲಿ ಗಂಗಾ ನದಿ ಇದೆ. ಹಾಗಾಗಿ ಅದು ನೇಪಾಳದಲ್ಲಿರುವಂಥದ್ದು ಅಂತ ಹಿಂದೊಮ್ಮೆ ಹೇಳಿದ್ದೆ. ಬಿಹಾರದಲ್ಲಿರುವಂಥವ್ರು ಮಿಥಿಲಾ ಪಟ್ಟಣ ನಮ್ಮಲ್ಲೇ ಇರುವಂಥದ್ದು ಅಂತ ಹೇಳ್ತಾರೆ. ಆದರೂ ಈಗಿನ ಮಾಹಿತಿ ಪ್ರಕಾರ, ಅಂತರ್ಜಾಲಾದಿಗಳಲ್ಲಿ ದೊರೆಯುವ ಮಾಹಿತಿ ಪ್ರಕಾರ, ಆ ಜನಕಪುರಿ ಅನ್ನುವ ಜಾಗ ಏನಿದೆ ಅದು ಈಗ ನೇಪಾಳದ ಮಧ್ಯ ಪ್ರಾಂತದಲ್ಲಿದೆ. ಹಾಗಾಗಿ ನೇಪಾಳ ಅಂತ ಅದನ್ನು ಭಾವಿಸಬಹುದು. ದಶರಥ ಬರ್ತಿದ್ದಾನೆ ಎನ್ನುವ ಸಂಗತಿಯನ್ನ ದೂತರ ಮೂಲಕ ಆ ಜನಕ ತಿಳಿದುಕೊಂಡ. ಅವರಿಗೆ ಸ್ವಾಗತವನ್ನು ನೀಡಬೇಕು ಅನ್ನುವ ಕಾರಣಕ್ಕಾಗಿ ತಾನು ಎಲ್ಲಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಆ ದಶರಥನನ್ನ ಸ್ವಾಗತ ಮಾಡಲಿಕ್ಕೆ ಬಂದ. ಅವನನ್ನು ಕಂಡು ಸಂತುಷ್ಟನಾಗಿ ಮುಂದಿನ ಮಾತನ್ನು ಹೇಳಿದ. ರಘುಕುಲ ಶಿರೋಮಣಿಯಾದವನೇ, ನಿನಗೆ ಆದರದ ಸ್ವಾಗತ. ನಮ್ಮ ವಿಶೇಷವಾದ ಅದೃಷ್ಟದಿಂದ ಇವತ್ತು ನಿನ್ನ ಜೊತೆ ನಮಗೆ ಸಮ್ಮಿಲನ ಆಗಿದೆ. ನಿನ್ನ ಮಕ್ಕಳ ಶೌರ್ಯದಿಂದ ಯಾವ ಸೌಭಾಗ್ಯ ನಿಮಗೆ ಬಂದು ಒದಗಿದೆ ಅದನ್ನು ಈಗ ನೀನು ಸದ್ಯದಲ್ಲೇ ನೋಡುವನಿದ್ದೆ. ಅನೇಕಾನೇಕ ಋಷಿಗಳು, ಮುನಿಗಳು, ಬ್ರಾಹ್ಮಣರು, ರಾಜರೆಲ್ಲರೂ ಕೂಡ ಈಗಾಗಲೇ ಇಲ್ಲಿ ಆಗಮಿಸಿದ್ದಾರೆ. ನಿಮ್ಮ ದರ್ಶನದ ಫಲವಾಗಿ ನನ್ನ ಎಲ್ಲ ವಿಘ್ನಗಳು ಕೂಡ ಈಗ ಪರಿಹಾರ ಆಗಿವೆ. ನಿಮ್ಮ ಸೂರ್ಯವಂಶದ ಸಂಗಡ ನಮ್ಮ ಜನಕ ವಂಶಕ್ಕೆ ಈಗ ಏನು ವಿವಾದ
ವಿವಾಹ ಸಂಬಂಧ ಆಗಬೇಕಾಗಿದೆ. ಹಾಗಾಗಿ ನಮ್ಮ ವಂಶ ಗೌರವಕ್ಕೆ ಪಾತ್ರ ಆಗಿದೆ. ನಾಳೆ ದಿವಸ ಪ್ರಾತಃ ಕಾಲ ಈ ವಿವಾಹವನ್ನು ನೀನು ನಡೆಸಿಕೊಡುವುದು ಸಮ್ಮತ ಆಗಿದೆ, ಉಚಿತವಾಗಿದೆ. ಅದು ಗುರುಗಳೆಲ್ಲರಿಗೂ ಕೂಡ ಸಮ್ಮತವೂ ಆಗಿದೆ. ಆಗ ದಶರಥ ಜನಕರಿಗೆ ಮುಂದಿನಂತೆ ಹೇಳಿದ, ಜನಕರಾಜನೇ, ಮದುವೆ ಮಾಡಿಕೊಡುವವನು ನೀನಿದ್ದಿ, ಕನ್ಯೆಯನ್ನು ನಮಗೆ ಕೊಡುವಂಥವನು ನೀನು. ಹಾಗಾಗಿ ಕನ್ಯೆ ಮತ್ತು ಗೋವು ಇವುಗಳ ದಾನ ಕೊಡುವಂಥ ಸಂದರ್ಭ ಬಂದಾಗ ಕೊಡುವವನ ಅಭಿಪ್ರಾಯ ಹೇಗಿರ್ತದೆ, ಯಾವಾಗ ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಎಲ್ಲಿ ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಅವನ ಮಾತನ್ನು ಗಣನೆ ಇಟ್ಟುಕೊಳ್ಬೇಕು. ದಾನ ಕೊಡುವವನ ಅಧೀನದಲ್ಲಿರುವಂಥದ್ದು ಅನ್ನೋದು ಆರ್ಯರ ಉಕ್ತಿ, ಅಂದರೆ ಹಿರಿಯರ ಮಾತಿದು. ಹಾಗಾಗಿ ನೀನು ಯಾವ ಸಂದರ್ಭದಲ್ಲಿ ಎಲ್ಲಿ ನಿನ್ನ ಕನ್ಯೆಯನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ, ಅದಕ್ಕೆ ತಕ್ಕಂತೆ ನಾವು ನಮ್ಮನ್ನು ಅಣಿಗೊಳಿಸಿಕೊಳ್ತೇವೆ ಅಂತ ಹೇಳಿದ ದಶರಥ. ದಶರಥನ ಈ ಮಾತನ್ನು ಕೇಳಿ ಜನಕನಿಗೂ ಸಂತೋಷವಾಯಿತು. ಆ ರಾಜರಿಬ್ಬರು ಮತ್ತು ಉಳಿದ ಋಷಿಗಳೆಲ್ಲರೂ ಕೂಡ ಆ ರಾತ್ರಿಯನ್ನು ಸುಖವಾಗಿ ಕಳೆದರು. ದಶರಥ ಬಂದಿದ್ದಾನೆ ಎನ್ನುವ ಸಂಗತಿಯನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರರನ್ನು ಕರೆದುಕೊಂಡು ದಶರಥನ ಕಡೆಗೆ ಬಂದರು. ಆತನ ಪಾದಗಳಿಗೆ ನಮಸ್ಕರಿಸಿದರು. ದಶರಥನಿಗೂ ತನ್ನ ಮಕ್ಕಳ ಅಭ್ಯುದಯವನ್ನು ನೋಡಿ ಸಂತೋಷ ಆಯಿತು. ಜನಕ ಆವತ್ತಿನ ದಿವಸ ತಾನು ಮಾಡಬೇಕಾದಂತಹ ಕೆಲವು ಯಜ್ಞಗಳನ್ನು ಯಥಾವಿಧಿಯಾಗಿ ಮುಗಿಸಿ ಅಂಕುರಾರ್ಪಣ, ರಕ್ಷಾಬಂಧನ ಮೊದಲಾದಂತಹ ಶಾಸ್ತ್ರಗಳೇನಿವೆ, ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂಥ ಶಾಸ್ತ್ರಗಳು, ಅದೆಲ್ಲವನ್ನು ಕೂಡ ಆತ ಮಾಡಿ ಆ ರಾತ್ರಿಯನ್ನು ಸುಖವಾಗಿ ಕಳೆದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ 69ನೇ ಸರ್ಗ ಮುಕ್ತಾಯ ಆಗಿದೆ. ತದಾ ಮಹೋತ್ಸವೇನೈವ ನೃಪಂ ದಶರಥಂ ಪುರೀಂ ನೇತುಂ ಗಜಂ ಪುರಸ್ಕೃತ್ಯ ಜನಕಃ ಪಾರ್ಥಿವೈಹಿ ಯಯೌ. ಆನಂದ ರಾಮಾಯಣ ಹೇಳುವಂತೆ ಒಂದು ಆನೆಯನ್ನು ಏರಿ ಆ ಜನಕ ಮಹಾರಾಜ ದಶರಥನನ್ನು ಎದುರುಗೊಳ್ಳಬೇಕು ಅಂತ ಅಲ್ಲಿಗೆ ಬಂದ. ತಾವದ್ ರಾಮಲಕ್ಷ್ಮಣಾಭ್ಯಾಂ ಯುಕ್ತಂ ತಂ ಗಾಧಿಜಂ ಮುನಿಂ ಸ್ವಸೇನಯಾ ನೃಪಃ ದೃಷ್ಟ್ವಾ ವಿಸ್ಮಯಂ ಪ್ರಾಪ ಮೈಥಿಲಃ. ಆ ದಶರಥ ಮತ್ತು ಜನಕರಿಗೆ ಅಲ್ಲಿ ಭೇಟಿಯಾಯಿತು. ಆ ದಶರಥನಿಗೆ ಆತ ಸತ್ಕಾರ ಮಾಡಿದ, ವಸಿಷ್ಠನಿಗೆ ನಮಸ್ಕಾರ ಮಾಡಿದ. ಗಾಧಿಜಂ ಜನಕಸ್ತ್ರಾಹ ಕಾವೇತವು ರಾಮರೂಪಿಣವು. ಜನಕನಿಗೆ ಆ ದಶರಥನ ಪಕ್ಕದಲ್ಲಿ ರಾಮನಂತೆ ಇದ್ದಂಥ ಇಬ್ಬರು ಮಕ್ಕಳು ಕಾಣ್ತಿದ್ರು. ಆಗ ಆತ ವಿಶ್ವಾಮಿತ್ರರನ್ನು ಕೇಳಿದ, ಕೌ ಏತವು ರಾಮರೂಪಿಣವು, ರಾಮನಂತೆ ಕಾಣ್ತಿದ್ದಾರಲ್ಲ ಇವರಿಬ್ಬರು ಯಾರು ಅಂತ ಕೇಳಿದ. ತತಸ್ತಂ ಗಾದಿಜಸ್ತ್ರಾಹ ರಾಮಾಂಶಾತ್ ಭರತ ಸ್ವಯಂ. ಇವರಿಬ್ಬರೇನಿದ್ದಾರೆ ಭರತ ಶತ್ರುಘ್ನರು, ರಾಮ ಲಕ್ಷ್ಮಣರಿಗೆ ಇವರು ಸಹೋದರರು. ರಾಮನ ಅಂಶದಿಂದ ಭರತ ಹುಟ್ಟಿದವನು, ಲಕ್ಷ್ಮಣಾಂಶಾಚ ಶತ್ರುಘ್ನ, ಲಕ್ಷ್ಮಣನ ಅಂಶದಿಂದ ಶತ್ರುಘ್ನ ಹುಟ್ಟಿದವನು. ಕೈಕೇಯ ನಂದನಾವಿಮವು, ಇವರಿಬ್ಬರು ಕೈಕೇಯಿಯ ಮಕ್ಕಳು. ಈ ವ್ಯತ್ಯಾಸ ಹಿಂದೊಮ್ಮೆ ಹೇಳಿದ್ದೆ. ಆನಂದ ರಾಮಾಯಣದ ಪ್ರಕಾರ ಕೈಕೇಯಿಯಲ್ಲಿ ಭರತ ಮತ್ತು ಶತ್ರುಘ್ನರು ಹುಟ್ಟಿದವರು. ಆದರೆ ಆನಂದ ರಾಮಾಯಣಕ್ಕಿಂತ ವ್ಯತಿರಿಕ್ತವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನರಿಬ್ಬರು ಕೂಡ ಸುಮಿತ್ರೆಯ ಮಕ್ಕಳು ಅಂತ ಅಲ್ಲಿ ಮಾಹಿತಿ ಇತ್ತು. ರಾಮಾಂಶಾತ್ ಭರತ ಸ್ವಯಂ ಲಕ್ಷ್ಮಣಾಂಶಾಚ ಶತ್ರುಘ್ನ. ರಾಮನ ಅಂಶದಿಂದ ಭರತ ಹುಟ್ಟಿದವನು, ಲಕ್ಷ್ಮಣನ ಅಂಶದಿಂದ ಶತ್ರುಘ್ನ ಹುಟ್ಟಿದವನು ಅಂತ ಏನಿದೆ, ಈ ಅಂಶವನ್ನು ಹೆಚ್ಚು ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬೇಕಾಗಿಲ್ಲ. ಯಾರು ಕೂಡ ಯಾವ ಅಂಶದಿಂದ ಹುಟ್ಟಿದವರಲ್ಲ, ಪರಬ್ರಹ್ಮ ಸ್ವರೂಪನಾದಂಥ ವಿಷ್ಣುವಿನ ಅಂಶದಿಂದ ಆ ಉಳಿದವರೆಲ್ಲರೂ ಕೂಡ ಜನಿಸಿದ್ರು. ಅದನ್ನು ಕೇಳಿ ಜನಕನಿಗೆ ಸಂತೋಷವಾಯಿತು. ಸೀತಾಂ ರಾಮಾಯ ದಾಸ್ಯಾಮಿ ಲಬ್ಧಾಂ ಭೂಮಾ ವಯೋನಿಜಾಂ. ಭೂಮಿಯಲ್ಲಿ ನನಗೆ ಪ್ರಾಪ್ತವಾದಂತಹ ಸೀತೆಯನ್ನ ರಾಮನಿಗೆ ನಾನು ಮದುವೆ ಮಾಡಿಕೊಡ್ತೇನೆ. ನನ್ನಿಂದಲೇ ಹುಟ್ಟಿದಂಥ ನನ್ನ ಔರಸ ಪುತ್ರಿಯಾದಂತಹ ಊರ್ಮಿಳೆಯನ್ನ ಲಕ್ಷ್ಮಣನಿಗೆ ನಾನು ಮದುವೆ ಮಾಡಿಕೊಡ್ತೇನೆ. ಲಕ್ಷ್ಮಣ ಅಂತಂದ್ರೆ ಲಕ್ಷ್ಮಣ ಲಕ್ಷ್ಮ ಸಂಪನ್ನ, ಶಾರೀರಿಕವಾದಂಥ ಸುಂದರವಾದ ಲಕ್ಷಣಗಳಿಂದ ಕೂಡಿದವನಾದ್ರಿಂದ ಅವನಿಗೆ ಲಕ್ಷ್ಮಣ ಅಂತ ಹೆಸರು ಬಂದಿತ್ತು. ಅದನ್ನು ಹಿಂದೆ ಆನಂದ ರಾಮಾಯಣದಲ್ಲಿ ನೋಡಿದ್ವಿ. ಊರ್ಮಿಳ ಅಂತಂದ್ರೆ, ಊರ್ಮಿ ಅಂದ್ರೆ ತರಂಗಗಳು ಅಂತ ಅರ್ಥ, ಸಮುದ್ರ ಅಥವಾ ನದಿಯ ತರಂಗಗಳು ಅಂತ ಅರ್ಥ. ಸಮುದ್ರದ ಅಥವಾ ನದಿಯ ತರಂಗಗಳು ಹೇಗೆ ಲಾಸ್ತಿ ಆಡ್ತಿರ್ತವೆ ನೀರಿನ ಮೇಲ್ಮಟ್ಟದಲ್ಲಿ, ಅದರಂತೆ
ಆಕೆಯ ಹಣೆಯ ಮೇಲೆ ಮುಂಗುರುಳು ಲಾಸ್ಯ ಆಡ್ತಿತ್ತು ಅನ್ನೋ ಕಾರಣಕ್ಕಾಗಿ ಅವಳನ್ನು ಊರ್ಮಿಳ ಅಂತ ಕರೆದಿತ್ತು. ಮಾಂಡವಿ ಶ್ರುತಕೀರ್ತಿ ಅಂತ ಮತ್ತೆರಡು ಹೆಸರಿದೆ. ಗೋವಿಂದಾಚಾರ್ಯರ ವ್ಯಾಖ್ಯಾನ ಪ್ರಕಾರ ಮಾಂಡವಿ ಅಂತಂದ್ರೆ, ಮಾಂಡವ ಅಂತಂದ್ರೆ ಸೌಶೀಲ್ಯ ಮೊದಲಾದ ಸದ್ಗುಣಗಳು, ಸ್ತ್ರೀಗೆ ಒಪ್ಪುವಂತಹ ಸದ್ಗುಣಗಳು, ಆ ಗುಣಗಳು ಉಳ್ಳವಳಾದ್ರಿಂದ ಮಾಂಡವಿ. ಶ್ರುತಕೀರ್ತಿ ಅಂತಂದ್ರೆ ತನ್ನ ಸದ್ಗುಣಗಳಿಂದ ತನ್ನ ಹೆಸರನ್ನ ಎಲ್ಲಾ ಕಡೆ ಹರಡಿಸಿಕೊಂಡವಳು, ಹಾಗಾಗಿ ಅವಳಿಗೆ ಶ್ರುತಕೀರ್ತಿ ಅಂತ ಹೆಸರು. ಕುಶಧ್ವಜಸ್ಯ ಮೇ ಬಂಧೋಹೋ ಶ್ರುತಕೀರ್ತಿಶ್ಚ ಮಾಂಡವಿ. ಮೇ ಬಂಧೋಹೋ, ನನ್ನ ಬಂಧು ಆದಂಥ, ಬಂಧು ಅಂದ್ರೆ ತಮ್ಮ ಅಂತ ಅರ್ಥ. ಆನಂದ ರಾಮಾಯಣದಲ್ಲಿ ಮುಂದೆ ಎಲ್ಲಾ ಕಡೆನೂ ಬಂಧು ಅನ್ನೋ ಶಬ್ದವನ್ನು ತಮ್ಮ ಅನ್ನೋ ಅರ್ಥದಲ್ಲೇ ಬಳಕೆ ಮಾಡಿದ್ದು ಮುಂದೆ ಕಂಡು ಬರ್ತದೆ. ಹಾಗಾಗಿ ನನ್ನ ತಮ್ಮನಾದಂಥ ಕುಶಧ್ವಜನ ಮಕ್ಕಳು ಶ್ರುತಕೀರ್ತಿ ಮತ್ತು ಮಾಂಡವಿ, ಅವರಿಬ್ಬರನ್ನ ಈ ಸೀತೆ ಮತ್ತು ಊರ್ಮಿಳೆಯರ ಜೊತೆಗೆ ಈ ಭರತ ಶತ್ರುಘ್ನರಿಗೆ ಮದುವೆ ಮಾಡಿಕೊಡ್ತೇನೆ. ಮಾಂಡವಿ ಮಂಡನಾನ್ವಿತಾಂ, ಅವಳ ಸಕಲ ವಿಧವಾದಂತಹ ಅಲಂಕಾರಗಳಿಂದ ಕೂಡಿದವಳು. ಶತ್ರುಘ್ನಾಯ ಶ್ರುತಕೀರ್ತಿಂ ಅರ್ಪಯಾಮಿ ಅಹಮಾದರಾತ್, ಶತ್ರುಘ್ನನಿಗೆ ಶ್ರುತಕೀರ್ತಿಯನ್ನು ಮದುವೆ ಮಾಡಿಕೊಡ್ತೇನೆ. ಹೀಗೆ ಈ 4 ಜನ ಸೊಸೆಯರನ್ನು ಕೂಡ ನೀನು ಒಪ್ಪಿಸಿಕೊಳ್ಬೇಕು ಅಂತ ಜನಕ ಆ ದಶರಥನಿಗೆ ಪ್ರಾರ್ಥನೆ ಮಾಡಿದ. ಆ ದಶರಥನು ಕೂಡ ಆ ಪ್ರಾರ್ಥನೆಯನ್ನು ಒಪ್ಪಿದ. ಅದಾದ್ಮೇಲೆ ದಶರಥ ಆ ಶತಾನಂದ ಅಂತ ಪುರೋಹಿತ ಇದ್ನಲ್ಲ, ಆ ಶತಾನಂದ ಅನ್ನೋ ಪುರೋಹಿತನನ್ನ ಈ ಮುಂದಿನಂತೆ ಕಥೆ ಕೇಳಿದ. ಸೀತೆ ಭೂಮಿಯಿಂದ ಹುಟ್ಟಿದವಳು ಅಂತ ಹೇಳಿದ್ನಲ್ಲ ಈ ಜನಕ, ಆ ಕಥೆಯನ್ನು ನನಗೆ ಹೇಳಿ ಅಂತ. ಆದರೆ ಆ ಕಥೆಯನ್ನು ನಾನು ನಿಮಗೆ ಮುಂಚಿತವಾಗಿ ನಾನು ಹೇಳಿದ್ದೆ. ಸೀತೆಯ ಅವತಾರ ಸಂದರ್ಭದಲ್ಲಿ ಪದ್ಮಾಕ್ಷ ಅನ್ನುವಂಥ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಪದ್ಮ ಅನ್ನೋ ಹೆಸರಿನ ಮಗಳು ಜನಿಸಿದ್ಲು. ಅವಳನ್ನು ಆತ ಯಜ್ಞಕುಂಡದಲ್ಲಿ ವಿಸರ್ಜನೆ ಮಾಡಿದ್ದ. ಅದು ರಾವಣನಿಗೆ ಸಿಕ್ಕಿತ್ತು. ರಾವಣ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಅಂತಃಪುರದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದ. ಆ ಯಜ್ಞಕುಂಡದಲ್ಲಿ ಅವಳು ಅದೃಶ್ಯಳಾದಾಗ ಆ ಪದ್ಮ 4 ರತ್ನಗಳು ಅಥವಾ 4 ಅಥವಾ ಹೆಚ್ಚಿನ ಸಂಖ್ಯೆಯ ರತ್ನಗಳು, ಆ ಎಲ್ಲ ಅಂಶಗಳು ನನಗೆ ನೆನಪಿಲ್ಲ, ರತ್ನಗಳಿಂದ ಕೂಡಿದಂತಹ ಒಂದು ಸಂಪುಟ ಅವನಿಗೆ ದೊರಕಿತ್ತು. ಅದನ್ನು ಆತ ಮಂಡೋದರಿಯ ಸಲುವಾಗಿ ತೆಗೆದುಕೊಂಡು ಹೋದ. ಇದನ್ನು ತೆಗೆದುಕೊಂಡು ಹೋಗಿ ಬಿಸಾಕಿ ಬಿಡಿ ಎಲ್ಲಾದರೂ, ಇದು ನಮ್ಮ ಕುಲಕ್ಕೆ ಮಾರಕ ಅಂತ ಅವಳು ಹೇಳಿದ್ಲು ಅಂತೆಲ್ಲ ಹಿಂದಿನ ಕಥೆ ಏನಿದೆ, ಆ ಎಲ್ಲ ಕಥೆಯನ್ನ ಆ ಶತಾನಂದ, ಗೌತಮ ಮತ್ತು ಅಹಲ್ಯೆಯರ ಮಗನಾದಂತಹ ಶತಾನಂದ ಹಿಂದೆ ಈಗ ಈ ಸಂದರ್ಭದಲ್ಲಿ ದಶರಥನಿಗೆ ಹೇಳಿದ ಕಥೆಯನ್ನ ರಾಮ ಮತ್ತು ಸೀತೆಯರ ಅವತಾರ ಆಗುವಂಥ ಸಂದರ್ಭದಲ್ಲಿ ಮೊದಲೇ ನಾನು ಹೇಳಿದ್ದೆ. ಏತಸ್ಮಿನ್ ನಂತರೇ ತತ್ರ ಪೂರ್ವಂ ದಶರಥೇನ ಚ ಸಮಾಹೂತ ಯಯುಸ್ತೈನ್ಯೈಃ ಸ್ತ್ರೀಪುತ್ರೈಃ ಶ್ವಶುರಾಶ್ಚತೆ. ದಶರಥ ತಾನು ಅಯೋಧ್ಯೆಯಿಂದ ಹೊರಡುವುದಕ್ಕಿಂತ ಮೊದಲೇ ತನ್ನ ಬೀಗರಾದವರು, ಅಂದರೆ ತನ್ನ ಅಯೋಧ್ಯೆಯ ಅಧಿಪತಿ ಆದಂಥ ದಶರಥ ತನ್ನ ಮೊದಲ ಪತ್ನಿ ಕೌಸಲ್ಯ, ಅವಳ ತಂದೆ ತಾಯಂದಿರು, ಆಮೇಲೆ ಸುಮಿತ್ರೆಯ ತಂದೆ ತಾಯಂದಿರು, ಸುಮಿತ್ರೆ ಮಗಧ ದೇಶದವಳು ಅಂತ ಬಂದಿತ್ತು ಆನಂದ ರಾಮಾಯಣದಲ್ಲಿ, ಹಾಗಾಗಿ ಮಗಧ ದೇಶದ ಅಧಿಪತಿಯನ್ನ, ಆಮೇಲೆ ಕೇಕಯ ದೇಶದ ಅಧಿಪತಿ ಆದಂತಹ ಯುಧಾಜಿತ್ತನನ್ನ, ಸುಮಿತ್ರೆಯ ಈ ಕೈಕೇಯಿಯ ಅಣ್ಣನನ್ನ, ಇವರೆಲ್ಲರನ್ನು ಕೂಡ ಬರ್ಲಿಕ್ಕೆ ಹೇಳಿದ್ದ, ನನ್ನ ಜೊತೆಗೆ ನೀವು ಬಂದು ಸೇರಿ ಅಂತ. ಅವರು ದಶರಥನ ಜೊತೆಗೆ ಹೊರಲಿಕ್ಕೆ ಆಗದೇ ಇದ್ರೂ ಕೂಡ ಆ ದಶರಥ ಮಿಥಿಲಾ ನಗರಕ್ಕೆ ಬಂದು ತಲುಪುವ ಹೊತ್ತಿಗೆ ತಮ್ಮ ದೇಶದಿಂದ ಬಂದು ತಲುಪಿದ್ರು. ಮಗಧ ದೇಶ ಇವತ್ತಿನ ಬಿಹಾರದಲ್ಲೇ ಇರುವಂಥದ್ದು. ಅಯೋಧ್ಯ ನಗರದಿಂದ ಅಂದರೆ ಉತ್ತರ ಪ್ರದೇಶದ ಭಾಗದಿಂದ ಮಿಥಿಲಾ ನಗರದ ಕಡೆ ದಶರಥ ಹೊರಡುವಾಗ ಮಾರ್ಗ ಮಧ್ಯದಲ್ಲೇ ಸಿಗುವಂಥದ್ದು ಮಗಧ ದೇಶ. ಆದರೆ ಕೇಕಯ ದೇಶ ಏನಿದೆ ಅದು ಇವತ್ತಿನ ವಾಯವ್ಯ ಭಾರತದ ಪಂಜಾಬ್ ಅಥವಾ ಪಾಕಿಸ್ತಾನದಲ್ಲಿ ಸೇರಿ ಹೋಗಿರುವಂಥ ಪಂಜಾಬ್ ಏನಿದೆ ಆ ಕಡೆ ಬರುವಂಥ ದೇಶಗಳವೆಲ್ಲ ಕೇಕಯ ಮೊದಲಾದ ದೇಶಗಳು. ಅವರೆಲ್ಲ ತಮ್ಮ ದಾರಿಯ ಮೂಲಕವಾಗಿ ಸಾಗಿ ಬಂದು ದಶರಥನನ್ನು ಕೂಡಿಕೊಂಡ್ರು. ದಶರಥನ ಆ ಬಳಗದವರು ಬಂದದ್ದನ್ನ ಜನಕನು ಕೂಡ ಕೇಳಿ ಅವರನ್ನು ಸ್ವಾಗತ ಮಾಡಿದ. ಸ್ವಾಗತ ಮಾಡಿ ಅವರನ್ನ ತನ್ನ ನಗರದ ಒಳಗೆ ಕರೆದುಕೊಂಡು ಬಂದ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 70ನೇ ಸರ್ಗದಲ್ಲಿ ಆ ಜನಕ ಶತಾನಂದರಿಗೆ, ತನ್ನ ಪುರೋಹಿತರಾದ ಶತಾನಂದರಿಗೆ ಈ ಮಾತು ಹೇಳಿದ್ದ ವರ್ಣನೆ ಇದೆ. ಕುಶಧ್ವಜ ಅನ್ನುವಂಥ ನನ್ನ ತಮ್ಮ ಇದ್ದಾನೆ, ಸಾಂಕಾಶ್ಯ ಅನ್ನುವಂಥ ನಗರ ಅದು, ಅಲ್ಲಿ ಇಕ್ಷುಮತಿ ಎನ್ನುವಂಥ ನದಿ ಇದೆ. ಆ ನದಿಯ ತೀರದಲ್ಲಿರುವಂತಹ ಸಾಂಕಾಶ್ಯ ಅನ್ನುವಂಥ ನಗರದಲ್ಲಿ ಆತ ರಾಜ್ಯ ಆಳ್ತಿದ್ದಾನೆ. ಅವನಿಗೂ ಕೂಡ ನಾನು ಮಾಡುವಂಥ
ಈ ವಿವಾಹದ ಸಂದರ್ಭದಲ್ಲಿ ಆತ ಬಂದು ಭಾಗವಹಿಸಬೇಕು ಅಂತ ನನಗೆ ಅಪೇಕ್ಷೆ ಇದೆ, ಹಾಗಾಗಿ ಆತನಿಗೆ ಆಮಂತ್ರಣ ಕಳಿಸಬೇಕು ಅಂತ ತನ್ನ ಅಪೇಕ್ಷೆ ತೋಡ್ಕೊಂಡ. ಹೀಗೆ ಶತಾನಂದ ಮತ್ತು ಜನಕ ಇಬ್ಬರು ಮಾತಾಡ್ತಾ ಇದ್ದಾಗ ಆ ಜನಕರಾಜನ ಸಮೀಪಕ್ಕೆ ಸೈನಿಕರು ಬಂದರು, ಆತನ ದೂತರು ಬಂದರು. ಆ ದೂತರಿಗೆ ತನ್ನ ತಮ್ಮನಾದಂತಹ ಕುಶಧ್ವಜನನ್ನು ಕರೆದುಕೊಂಡು ಬನ್ನಿ ಅಂತ ಆತ ಆಜ್ಞಾಪನೆ ಮಾಡಿದ. ಅವರು ಸಾಂಕಾಶ್ಯ ನಗರಿಗೆ ಪ್ರಯಾಣ ಮಾಡಿದರು. ಸಾಂಕಾಶ್ಯ ನಗರಿ ಎಲ್ಲಿದೆ ಮತ್ತು ಇಕ್ಷುಮತಿ ನದಿ ಎಲ್ಲಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಶ್ರಮಪಟ್ಟೆ, ಆದರೆ ಎಲ್ಲಿ ಅದರ ಮಾಹಿತಿ ಸಿಗಲಿಲ್ಲ. ಇನ್ನೊಂದ್ಸರಿ ನೋಡಿ ತಿಳಿಸ್ತೇನೆ. ಜನಕರಾಜನ ಅಣ್ಣನಾದಂತಹ ಜನಕರಾಜನ ಅಭಿಪ್ರಾಯವನ್ನು ಆತನಿಗೆ ನಿವೇದನೆ ಮಾಡಿದರು. ಸೀತಾರಾಮರ ವಿವಾಹದ ವಿಷಯವನ್ನು ಕೇಳಿ ಕುಶಧ್ವಜ ಶೀಘ್ರದಲ್ಲೇ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದ. ಅಣ್ಣನಾದ ಜನಕರಾಜನಿಗೆ ಮತ್ತು ಪುರೋಹಿತರಾದಂತಹ ಶತಾನಂದರಿಗೆ ಆತ ಮೊದಲು ಶತಾನಂದರಿಗೆ ನಮಸ್ಕಾರ ಮಾಡಿ ಆ ಬಳಿಕ ಜನಕರಾಜನಿಗೆ ನಮಸ್ಕಾರ ಮಾಡಿದ. ತನ್ನ ಆಸನವನ್ನು ಸ್ವೀಕಾರ ಮಾಡಿದ. ಆ ಇಬ್ಬರು ಸಹೋದರರು ಸಿಂಹಾಸನವನ್ನು ಏರಿ ಕುಳಿತ ಮೇಲೆ ಮಂತ್ರಿ ಆದಂತಹ ಸುಧಾಮ, ಜನಕರಾಜನ ಮಂತ್ರಿ ಆದಂತಹ ಸುಧಾಮನನ್ನು ಕರೆದು ಹೇಳಿದರು, ಇಕ್ಷ್ವಾಕುಕುಲ ಶಿರೋಮಣಿಯಾದಂತಹ ದಶರಥ ರಾಜನ ಬಳಿಗೆ ಹೋಗಿ ಬಾ, ಆ ರಾಜನನ್ನ ಅವನ ಪರಿವಾರವನ್ನು ಇಲ್ಲಿ ಕರೆದುಕೊಂಡು ಬಾ. ಸುಧಾಮ ದಶರಥನ ಬಿಡಾರಕ್ಕೆ ಬಂದು ಜನಕ ಹೇಳಿದಂಥ ಸಂಗತಿಯನ್ನು ಆತನಿಗೆ ನಿವೇದನೆ ಮಾಡಿಕೊಂಡ. ದಶರಥ ರಾಜನು ತನ್ನ ಋಷಿ ಪುರೋಹಿತರು ಪರಿವಾರದೊಡನೆ ಆ ಜನಕರಾಜನ ಅರಮನೆಗೆ ಬಂದ. ಮುಂದೆ ದಶರಥ ಆ ಜನಕನಿಗೆ ಹೇಳಿದ ಮಾತಿನ ವರ್ಣನೆ ಇದೆ. ಇಕ್ಷ್ವಾಕು ಕುಲಕ್ಕೆ ದೇವತಾ ಸ್ವರೂಪರಾದವರು ಮತ್ತು ಎಲ್ಲ ಕಾರ್ಯಗಳನ್ನು ನಿರ್ಧಾರ ಮಾಡುವಂಥವರು ಗುರುಗಳಾದವರು ವಸಿಷ್ಠರು ಅಂತನ್ನೋದು ನಮಗೆ ಹೇಗೆ ಗೊತ್ತಿದೆ ಹಾಗೆ ನಿಮಗೂ ಕೂಡ ಗೊತ್ತಿದೆ, ನಿಮಗೆ ತಿಳಿದಿರಬೇಕಾದ ಸಂಗತಿ ಇದು. ಹಾಗಾಗಿ ಆ ವಸಿಷ್ಠರು ಈಗ ನನ್ನ ವಂಶದ ಕೀರ್ತನೆಯನ್ನ, ವಂಶದ ಬಿರುದಾವಳಿಯನ್ನು ಹೇಳ್ತಾರೆ. ಮೊದಲು ವಂಶ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಅನ್ನೋದನ್ನ. ದಶರಥ ಹೀಗೆ ಮೌನವನ್ನು ವಹಿಸಿದ. ಅದಾದ ಮೇಲೆ ವಸಿಷ್ಠರು ಆ ಜನಕನಿಗೆ ಸೂರ್ಯವಂಶದ ಪರಂಪರೆಯನ್ನು ಹೇಳಿ ಪ್ರಾರಂಭ ಮಾಡಿದರು. ಬ್ರಹ್ಮ ಜನ್ಮ ಮೃತ್ಯು ಜರಾರಹಿತನಾದವನು. ಆತ ಎಲ್ಲಿ ಹುಟ್ಟಿದ, ಯಾವಾಗ ಹುಟ್ಟಿದ ಅಂತ ಅನ್ನೋದು ಯಾರಿಗೂ ಕೂಡ ತಿಳಿದಿಲ್ಲ. ಆತ ಎಲ್ಲಿ ಅವಸಾನ ಹೊಂದುತ್ತಾನೆ, ಎಲ್ಲಿ ಆತನಿಗೆ ಕೊನೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಅಂಥ ಬ್ರಹ್ಮನಿಂದ ಮರೀಚಿ ಹುಟ್ಟಿದ. ಆ ಮರೀಚಿಯಿಂದ ಕಶ್ಯಪ ಹುಟ್ಟಿದ. ಕಶ್ಯಪನಿಂದ ವಿವಸ್ವಾನ ಅಂದ್ರೆ ಸೂರ್ಯ ಹುಟ್ಟಿದ. ಆ ಸೂರ್ಯನಿಂದ ಮನು ಅನ್ನುವಂಥ ರಾಜ ಹುಟ್ಟಿದ. ಮನು ಪ್ರಜಾಪತಿ ಹುಟ್ಟಿದ. ಮನುವಿಗೆ ಇಕ್ಷ್ವಾಕುವೆ ಮಗ. ಆ ಇಕ್ಷ್ವಾಕುವೆ ಅಯೋಧ್ಯೆಗೆ ಮೊದಲ ರಾಜನಾಗಿದ್ದ. ಕುಕ್ಷಿ ಅನ್ನುವವನು ಇಕ್ಷ್ವಾಕುವಿಗೆ ಮಗ. ವಿಕುಕ್ಷಿ ಅನ್ನುವವನು ಕುಕ್ಷಿಯ ಮಗ. ವಿಕುಕ್ಷಿಗೆ ಬಾಣ ಅನ್ನುವಂಥ ಮಗ ಜನಿಸಿದ್ದ. ಬಾಣನಿಗೆ ಮುಂದೆ ಹುಟ್ಟಿದವನು ಅನರಣ್ಯ. ಅನರಣ್ಯನಿಂದ ಪೃಥು ಅನ್ನುವ ಚಕ್ರವರ್ತಿ ಹುಟ್ಟಿದ. ಪೃಥುವಿನಿಂದ ತ್ರಿಶಂಕು ಹುಟ್ಟಿದ. ತ್ರಿಶಂಕುವಿನಿಂದ ಧುಂಧುಮಾರ ಅನ್ನುವ ಹೆಸರಿನವನು ಹುಟ್ಟಿದ್ದ. ಯುವನಾಶ್ವನ್ ಅನ್ನುವವನು ದುಂದುಮಾರನಿಂದ ಹುಟ್ಟಿದ್ದ. ಮಾಂಧಾತ ಅನ್ನುವವನು ಯುವನಾಶ್ವನಿಂದ ಹುಟ್ಟಿದ್ದ. ಮಾಂಧಾತನ ಕಥೆಯನ್ನ ಹರಿವಂಶದಲ್ಲಿ ಹಿಂದೆ ಹೇಳಿದ್ದೆ. ಮಾಂಧಾತನಿಗೆ ಸುಸಂಧಿ ಅನ್ನುವಂಥ ಒಬ್ಬ ಮಗ ಹುಟ್ಟಿದ್ದ. 50 ಜನ ಹೆಣ್ಮಕ್ಳಿದ್ರು ಅವನಿಗೆ. ಅದಲ್ಲದೆ ಸುಸಂಧಿ ಅನ್ನುವಂಥ ಒಬ್ಬ ಗಂಡು ಮಗ. ಸುಸಂಧಿಗೆ ಧ್ರುವಸಂಧಿ ಪ್ರಸೇನಜಿತ್ ಅನ್ನುವಂಥ ಇಬ್ಬರು ಮಕ್ಕಳಿದ್ರು. ಧ್ರುವಸಂಧಿಗೆ ಭರತ ಅನ್ನುವಂಥ ಮಗ ಹುಟ್ಟಿದ. ಭರತನಿಗೆ ಅಸಿತ ಅನ್ನುವ ಮಗ ಜನಿಸಿದ. ಅಸಿತನಿಗೆ ಹೈಹಯ, ತಾಲಜಂಘ ಇವರೆಲ್ಲ ಶತ್ರುಗಳಿದ್ರು. ಆ ಶತ್ರುಗಳ ಜೊತೆ ಯುದ್ಧ ಆದಾಗ ಆತ ತನ್ನ ರಾಜ್ಯವನ್ನು ಕಳ್ಕೊಂಡು ದೇಶಭ್ರಷ್ಟನಾಗಿಬಿಟ್ಟ. ಇಬ್ಬರು ಪತ್ನಿಯರನ್ನು ಕರೆದುಕೊಂಡು ಹಿಮಾಲಯ ಪರ್ವತಕ್ಕೆ ಹೋಗಿಬಿಟ್ಟ. ಅಲ್ಲೇ ಆತನ ಕೊನೆಗಾಲ ಆಗಿಬಿಡ್ತು. ಅವನು ಮರಣ ಹೊಂದುವ ಸಮಯಕ್ಕೆ ಅವನು ಇಬ್ಬರು ಪತ್ನಿಯರು ಕೂಡ ಗರ್ಭಿಣಿಯರಾಗಿದ್ದರು. ಅವರಲ್ಲಿ ಒಬ್ಬಳು ಆ ಗರ್ಭಿಣಿಯಾದಂಥ ಮತ್ತೊಬ್ಬಳ ಮೇಲೆ ಅಸೂಯೆ ಪಟ್ಟು ಅದಕ್ಕೆ ವಿಷ ಹಾಕಿಬಿಟ್ಲು. ವಿಷಪೂರಿತವಾದಂಥ ಆಹಾರವನ್ನು ಕೊಟ್ಟುಬಿಟ್ರು. ಅದೇ ಸಂದರ್ಭದಲ್ಲಿ ಭೃಗುವಂಶದಲ್ಲಿ ಹುಟ್ಟಿದಂಥ ಚವನ ಅನ್ನುವ ಋಷಿ ಆ ಶಿಖರದಲ್ಲಿ ತಪಸ್ಸನ್ನು ಮಾಡ್ತಿದ್ದ. ವಿಷಾಹಾರವನ್ನು ಸ್ವೀಕಾರ ಮಾಡಿದಂಥ ಆ ಅಸಿತರಾಜನ ಪತ್ನಿ ಆ ಭೃಗುವಂಶೀಯನಾದಂಥ ಚವನ ಋಷಿಗೆ ಬಂದು ನಮಸ್ಕಾರ ಮಾಡಿದ್ಲು. ಕಾಲಿಂದಿ ಅಂತ ಅವಳ ಹೆಸರು. ಆ ಋಷಿಗೆ ಸೇವೆ ಮಾಡಿದ್ಲು ಅವಳು. ಆಗ ಆ ಋಷಿ ಪ್ರಸನ್ನನಾಗಿ, ನಿನಗೆ ಎಂಥ ಮಗ ಹುಟ್ಟುತ್ತಾನೆ ಅನ್ನೋದು ರಹಸ್ಯವನ್ನು ಹೇಳ್ತೀನಿ ಕೇಳು ಅಂತ ಹೇಳಿದ್ದ.
ಮಹಾಪರಾಕ್ರಮಿಯಾದಂಥ ವಿಷದಿಂದ ಸಮೇತನೇ ಆದಂಥ ಮಗ ನಿನಗೆ ಜನಿಸ್ತಾನೆ, ಸಗರ ಅನ್ನುವ ಹೆಸರಿನವನಾಗಿ. ಅದನ್ನೆಲ್ಲ ಹಿಂದೆ ನೋಡಿದ್ವಿ. ಹೀಗೆ ಆ ಕಾಲಿಂದಿ ಚವನ ಋಷಿಗೆ ನಮಸ್ಕಾರ ಮಾಡಿ ತಾನು ಇದ್ದಂಥ ಆಶ್ರಮಕ್ಕೆ ಹೊರಟೋದ್ಲು. ಚವನ ಋಷಿಯ ಅನುಗ್ರಹದಿಂದ ಅತ್ಯಲ್ಪ ಕಾಲದಲ್ಲಿ ಒಂದು ಗಂಡು ಮಗುವನ್ನ ಆಕೆ ಹೆತ್ತಳು. ವಿಷವನ್ನ ಕೊಟ್ಟಿದ್ರು ಕೂಡ ವಿಷದ ಜೊತೆಗೆ ಹುಟ್ಟಿದ್ರಿಂದ ಅದಕ್ಕೆ ಸಗರ ಅಂತ ಹೆಸರು ಬಂತು. ಆ ಸಗರನಿಗೆ ಅಸಮಂಜಸ ಅನ್ನುವಂಥ ಮಗ ಇದ್ದ. 60,000 ಜನ ಬೇರೆ ಗಂಡು ಮಕ್ಕಳಿದ್ರು. ಆ ಕಥೆನೂ ಕೂಡ ಅದನ್ನು ಹಿಂದೆ ಹೇಳಿದ್ದೆ. ಆ ಅಸಮಂಜಸನ ಮಗನೇ ಅಂಶುಮಾನ್. ಅಂಶುಮಂತನ ಮಗ ದಿಲೀಪ. ದಿಲೀಪನ ಮಗನೇ ಭಗೀರಥ. ಆ ಭಗೀರಥನೇ ಗಂಗಾ ನದಿಯನ್ನ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ತಂದವನು. ಭಗೀರಥನಿಗೆ ಕಕುತ್ಸ್ಥ ಅನ್ನುವ ಮಗ ಇದ್ದ. ಅವನ ಮಗನೇ ರಘು. ರಘುವಿಗೆ ಮುಂದೆ ಪ್ರವೃದ್ಧ ಅನ್ನುವಂಥ ಮಗ ಹುಟ್ಟಿದ. ಆ ಪ್ರವೃದ್ಧ ವಸಿಷ್ಠರ ಕಾರಣದಿಂದಾಗಿ ನರಮಾಂಸ ಭಕ್ಷಕನಾದಂಥ ರಾಕ್ಷಸ ಆಗಿಬಿಟ್ಟ. ಅದನ್ನು ಈಗ ಒಂದು 2-3 ದಿವಸದ ಹಿಂದೆ ಕಥೆ ಹೇಳಿದ್ದೆ. ಶ್ರಾದ್ದ ಒಂದು ದಿವಸ ಅವನ ಮನೆಯಲ್ಲಿ ನಡೀಲಿಕ್ಕಿದ್ದಾಗ ವಸಿಷ್ಠರನ್ನು ಆತ ಭೋಜನಕ್ಕೆ ಕರೆದಿದ್ದ. ಅಡಿಗೆಯವನು ರೂಪದಿಂದ ಒಬ್ಬ ರಾಕ್ಷಸ, ಈ ರಾಜನ ಮೇಲೆ ವೈರ ತಾಳದಂತಹ ಒಬ್ಬ ರಾಕ್ಷಸ ಅಡಿಗೆಯವನ ರೂಪದಿಂದ ಅಲ್ಲಿ ಬಂದು ಬೇರೆ ಮಾಂಸದ ಬದಲಾಗಿ ನರಮಾಂಸದ ಅಡಿಗೆಯನ್ನು ವಸಿಷ್ಠರಿಗೆ ಬಡಿಸಿಬಿಟ್ಟ. ವಸಿಷ್ಠರು ಕುಪಿತನಾಗಿ ಅವನಿಗೆ ನರಭಕ್ಷಕನಾದಂಥ ರಾಕ್ಷಸ ಆಗೊಂದು ಶಾಪ ಕೊಟ್ಟು ಬಿಟ್ಟಿದ್ರು. ಅವನಿಗೆ ಕಲ್ಮಾಶಪಾದ ಅಂತ ಹೆಸರು. ಅದನ್ನು ಕೂಡ ಹೇಳಿದ್ದೆ. ಕುಪಿತನಾಗಿ ಆತ ಆ ವಸಿಷ್ಠರಿಗೆ ಶಾಪ ಕೊಡಲಿಕ್ಕೆ ಉದ್ಯುಕ್ತನಾಗಿದ್ದ. ಆತನ ಪತ್ನಿ ಅವನಿಗೆ ವಿನಂತಿ ಮಾಡ್ಕೊಂಡಿದ್ದು, ಗುರುಗಳಿಗೆ ಶಾಪ ಕೊಡಬೇಡಿ ಅಂತ. ಆ ಶಾಪದ ನೀರನ್ನು ಕಾಲ ಮೇಲೆ ಹಾಕೊಂಡಿದ್ದ ಪ್ರಯುಕ್ತ ಕಾಲು ಸುಟ್ಟು ಹೋಗಿತ್ತು. ಹಾಗಾಗಿ ಆತ ಕಲುಷಿತವಾದ ಪಾದವುಳ್ಳವನಾದ್ರಿಂದ ಕಲ್ಮಾಶಪಾದ ಅಂತ ಅನಿಸ್ಕೊಂಡಿದ್ದ. ಪ್ರವೃದ್ಧನಿಗೆ ಮುಂದೆ ಶಂಖಣ ಅನ್ನುವಂಥ ಮಗ ಹುಟ್ಟಿದ. ಶಂಖಣನಿಗೆ ಸುದರ್ಶನ ಮಗ. ಸುದರ್ಶನನಿಗೆ ಅಗ್ನಿವರ್ಣ. ಅಗ್ನಿವರ್ಣನಿಂದ ಶೀಘ್ರಗನಿಂದ ಮರುವಿನಿಂದ ಪ್ರಶುಶ್ರುಕ. ಪ್ರಶುಶ್ರುಕನ ಮಗನೇ ಅಂಬರೀಷ. ಅಂಬರೀಷನ ಮಗ ನಹುಷ. ಆ ನಹುಷನಿಗೆ ಯಯಾತಿ ಅನ್ನುವಂಥ ಮಗ ಇದ್ದ. ಆ ಯಯಾತಿಗೆ ನಾಭಾಗ ಅನ್ನುವಂಥ ಮಗ ಇದ್ದ. ನಾಭಾಗನಿಗೆ ಅಜ ಅನ್ನುವಂಥ ಮಗ ಇದ್ದ. ಆ ಮಹಾನುಭಾವನಾದಂಥ ಅಜ ಏನಿದ್ದ ಅವನೇ ಇಲ್ಲಿ ಕುಳಿತಿರುವಂತಹ ದಶರಥರಾಜನ ಅಪ್ಪ. ಈ ರಾಮ ಲಕ್ಷ್ಮಣರಿಬ್ಬರು ಕೂಡ ದಶರಥರಾಜನ ಮಕ್ಕಳಾಗಿದ್ದಾರೆ. ಇದು ಸಾಮಾನ್ಯ ವಂಶ ಅಂತ ತಿಳಿಬೇಡ, ಬ್ರಹ್ಮನಿಂದ ಆರಂಭಿಸಿ ಇದು ಪವಿತ್ರವಾದಂಥ ವಂಶ. ಈ ವಾಲ್ಮೀಕಿ ರಾಮಾಯಣದ ಲೀಗ್ ಬಂದಾಗ ಬ್ರಹ್ಮ, ಅವನ ಮೂಲಕ ಮುರೀಚಿ, ಕಶ್ಯಪ ಹೀಗೆಲ್ಲ ಬಂತು. ಅದಕ್ಕಿಂತಲೂ ಪೂರ್ವದಲ್ಲಿ ಪರಬ್ರಹ್ಮ ಅಂತ ಅದನ್ನ ಇಟ್ಕೊಂಡ್ರೆ ಪರಬ್ರಹ್ಮನಿಂದ ಆರಂಭಿಸಿ ಈ ವಂಶ ಪರಿಶುದ್ಧವಾದದ್ದು, ಪವಿತ್ರವಾದದ್ದು, ಸತ್ಯವಾದಿ ಅದು. ಎಲ್ಲರೂ ಕೂಡ ಸತ್ಯವಚನಕ್ಕೆ ಪ್ರಸಿದ್ಧರಾದವರು. ಆ ವಸಿಷ್ಠರು ಈ ಮಾತನ್ನು ಹೇಳಿದ್ರು. ರಾಮ ಲಕ್ಷ್ಮಣರ ಸಲುವಾಗಿ ಅವರಿಗೆ ಅನುರೂಪರಾದಂತಹ ನಿನ್ನ ಹೆಣ್ಣು ಮಕ್ಕಳನ್ನು ನೀನು ಕೊಡುವಂತ ನಾನು ಕೇಳ್ಕೋತೇನೆ ಅಂತ ಹೇಳಿದ್ರು. ಅವರು ಗಮನಿಸ್ಬೇಕು. ನೀನು ಕೂಡ ನಿನ್ನ ಹೆಣ್ಣು ಮಕ್ಕಳನ್ನ ಇವರಿಗೆ ಕೊಟ್ಟು ಮದುವೆ ಮಾಡಬೇಕಾದ್ದು ಯೋಗ್ಯವಾಗಿದೆ. ಗಂಡಿನವರು ಅಂತ ಪ್ರತಿಷ್ಠೆ ತಾಳಲಿಲ್ಲ. ನೀವು ಹೆಣ್ಣಿನವರು ಗಂಡಿನವ್ರ ಕಡೆ ಬಂದು ನಮ್ಮಿಬ್ಬರು ಕನ್ಯೆಯರನ್ನು ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ದೀನ ಮುಖದಿಂದ ಕೇಳ್ಕೊಳ್ಳಿಲ್ಲ ಅವರು. ಮದುವೆ ಇರೋದು ಇವರಿಗೂ ಬೇಕು ಅವರಿಗೂ ಬೇಕಾದ್ರಿಂದ ಕನ್ಯಾವರಣ ಅಂತ ಕರೀತಾರೆ ಇದಕ್ಕೆ. ಹಾಗಾಗಿ ಕುಲಗುರುವಾದಂಥ ವಸಿಷ್ಠನೇ. ವಸಿಷ್ಠ ಅಂದ್ರೆ ಸಾಮಾನ್ಯನಲ್ಲ. ಆ ರಾಮ ಲಕ್ಷ್ಮಣರ ಅಪ್ಪನವಾದಂಥ ದಶರಥನಕ್ಕಿಂತ ದೊಡ್ಡವರು, ಅವ್ರ ಗುರುಗಳು ಅವರಿಗೆ. ಆ ಗುರು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ನಮ್ಮ ಗಂಡು ಮಕ್ಕಳಿಗಾಗಿ ಕೊಡು ಅಂತ ವರ್ಣ ಮಾಡಿದರು. ವರ್ಣಿಸ್ತೆ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ 70ನೇ ಸರ್ಗ ಮುಕ್ತಾಯ ಆಗಿದೆ. 71ನೇ ಸರ್ಗದಲ್ಲಿ ಜನಕರಾಜ ಹೀಗೆ ಹೇಳಿದ್ರ ವರ್ಣನೆ ಇದೆ. ಮಹರ್ಷಿಗಳೇ, ನಿಮಗೆ ಮಂಗಳ ಆಗಲಿ. ನಾನು ಹೇಳಿರುವಂತಹ ವಂಶಾವಳಿಯನ್ನು ಕೂಡ ಕೇಳಿರಿ. ಕನ್ಯಾದಾನ ಸಂದರ್ಭದಲ್ಲಿ ಪರಸ್ಪರ ವಂಶಾವಳಿಗಳನ್ನು ಕೀರ್ತನೆ ಮಾಡುವುದು ಒಂದು ಸಂಪ್ರದಾಯವಾಗಿದೆ. ನನ್ನ ವಂಶಾವಳಿಗಳನ್ನು ಹೇಳ್ತೇನೆ, ಅದನ್ನು ಕೇಳಿರಿ. ಅದನ್ನು ತಾನೇ ಹೇಳಿದ ಅವನು, ತನ್ನ ಪುರೋಹಿತರ ಮೂಲಕ ಹೇಳಿಸಲಿಲ್ಲ. ನಮ್ಮಲ್ಲಿ ಒಂದು 2-3 ತಲೆಮಾರುಗಳು ಬಿಟ್ಟರೆ ಹಿಂದಿನ ತಲೆಮಾರುಗಳು ಈಗ ನಮಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಮುತ್ತಜ್ಜನ ಅಜ್ಜ ಯಾರು ಅಂತ ಕೇಳಿದ್ರೆ ನಮಗೆ ಗೊತ್ತಿರ್ಲಿಕ್ಕಿಲ್ಲ. ಒಂದು 3-4 ತಲೆಮಾರು ಮಾತ್ರ ನಮ್ಗೆ ಗೊತ್ತಿದ್ದಿತ್ತು. ಆದರೆ ಅವ್ರ ವಂಶ ಅಂತ ಮಹತ್ವದ ವಂಶ ಆಗಿತ್ತಾದ್ರಿಂದ ಎಲ್ಲಿಂದ ಪ್ರಾರಂಭ ಆಗಿತ್ತೋ ಅಲ್ಲಿ ತನಕ ಅವರೆಲ್ಲ ವರ್ಣನೆ ಮಾಡಿದರು. ಮಹಾಪರಾಕ್ರಮಿಯಾದಂಥ ನಿಮಿ ಎನ್ನುವಂಥ ಒಬ್ಬ ರಾಜನಿದ್ದ. ಇದ್ರದ್ದು ಕೂಡ ಈ ನಿಮಿ ರಾಜನಿಂದ ಆರಂಭಿಸಿ ಜನಕ ವಂಶದ ಕೀರ್ತನೆಯಲ್ಲಿ ಪ್ರಾರಂಭ ಆಗಿದೆ. ಆ ನಿಮಿ ಅನ್ನೋನು ಹೇಗೆ ಹುಟ್ಟಿದ ಅದಕ್ಕೂ ಒಂದು ಕಥೆ ಇದೆ. ಆ ಕಥೆ ಸದ್ಯದಲ್ಲಿ ನೆನಪಿಗೆ ಬರಲಿಲ್ಲ.
ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟೆ ಅದು ಸಿಗಲಿಲ್ಲ ಅವಸರದಲ್ಲಿ. ಅದನ್ನು ನೀವು ಕೂಡ ಎಲ್ಲಾದರೂ ಕೇಳಿರ್ಬೋದು. ಕಣ್ಣಿನ ರೆಪ್ಪೆಯಲ್ಲಿ ಹುಟ್ಟಿದವರು ಅನ್ನೋ ಕಾರಣಕ್ಕಾಗಿ ನಿಮಿ ಅಂತ ಹೀಗಿನ ಆತನಿಗೆ ಹೆಸರಿತ್ತು. ಮತ್ತು ನಿಮಿ ಎನ್ನುವಂಥ ಒಬ್ಬ ಪ್ರಖ್ಯಾತನಾದ ರಾಜನಿದ್ದ. ಆ ರಾಜನ ಮಗನೇ ಮಿಥಿ ಎನ್ನುವವನು. ಅವನಿಂದಲೇ ಮಿಥಿಲಾ ಪಟ್ಟಣ ನಿರ್ಮಾಣ ಆಯಿತು. ಸೂರ್ಯವಂಶಕ್ಕೆ ಹೇಗೆ ಹಿನ್ನೆಲೆ ಇತ್ತೋ ಹಾಗೆ ಈ ಜನಕನ ವಂಶಕ್ಕೂ ದಿವ್ಯವಾದಂಥ ಹಿನ್ನೆಲೆ ಇದೆ. ಅದನ್ನು ಮತ್ತೊಂದ್ಸರಿ ಎಲ್ಲಾದರೂ ತಿಳ್ಕೊಂಡು ಹೇಳ್ತೇನೆ. ಈ ಮಿಥಿಲಾ ಪಟ್ಟಣದ ಜನಕನಾದಂಥ ಮಿಥಿಗೆ ಮೊದಲನೆಯ ಜನಕ ಅಂತ ಕರೀತಾರೆ. ಇನ್ನು ಮೊದಲನೇ ಪುಲಿಕೇಶಿ, ಎರಡನೇ ಪುಲಿಕೇಶಿ ಅಂತ ಕೇಳಿರ್ತೇವಲ್ಲ, ಹಾಗೆ ಇವನಿಗೆ ಮೊದಲನೇ ಜನಕ ಇವನು. ಈಗಿರುವ ಜನಕ ಇವನು ಎಷ್ಟನೇ ಜನಕನೇ ಏನೋ, ಮುಂದಿನ ಜನಕ ಇವನು. ಜನಕನಿಗೆ ಉದಾವಸು ಅನ್ನುವಂಥ ಒಬ್ಬ ಮಗ ಇದ್ದ. ಅವನಿಗೆ ನಂದಿವರ್ಧನ, ನಂದಿವರ್ಧನನಿಗೆ ಸುಕೇತು, ಸುಕೇತುವಿಗೆ ದೇವರಾತ. ಈ ದೇವರಾತನ ಹೆಸರನ್ನು ಕೇಳಿ. ಈ ದೇವರಾತನಿಗೆ ದೇವತೆಗಳು ಆ ಶಿವಧನಸ್ಸನ್ನ ನ್ಯಾಸರೂಪವಾಗಿ ಕೊಟ್ಟಿದ್ರು. ನೀ ಧನಸ್ಸನ್ನು ಇಟ್ಕೊಳ್ಳೋ ಅಂತ ಹೇಳಿ. ದೇವರಾತನ ಬಳಿಗೆ ಅದಿತ್ತು. ಈಗಿರುವಂಥ ಜನಕ, ಸೀತೆಯ ಅಪ್ಪನವಂಥ ಜನಕ ಮತ್ತೆ ತಪಸ್ಸು ಮಾಡಿದ್ದ. ತಪಸ್ಸು ಮಾಡಿ ಶಿವನಿಂದ ಆ ಧನಸ್ಸನ್ನು ಪಡ್ಕೊಂಡಿದ್ದ ಅಂತ ಈಗೆಲ್ಲೋ ಆನಂದ ರಾಮಾಯಣದಲ್ಲೂ ವಾಲ್ಮೀಕಿ ರಾಮಾಯಣದಲ್ಲಿ ಬಂತು. ಆ ಧನಸ್ಸು ನ್ಯಾಸರೂಪವಾಗಿ ದೇವರಾತನ ಕಡೆ ಇದ್ದಿದ್ದಾದರೆ, ಪರಂಪರೆಯಿಂದ ಈ ಜನಕ ವಂಶದ ರಾಜರಿಗೆ ಅದು ಬಂದಿದ್ದಾದರೆ, ಮತ್ತೆ ಅದರ ಸಲುವಾಗಿ ಆತ ತಪಸ್ಸು ಯಾಕೆ ಮಾಡಿದ ಅನ್ನೋ ಪ್ರಶ್ನೆ ಮೊನ್ನೆ ನಮ್ಮ ತಲೆಯಲ್ಲಿ ಬಂದಿತ್ತು. ಉತ್ತರ ಸಿಕ್ಕಿರಲಿಲ್ಲ. ಗೋವಿಂದಾಚಾರ್ಯರ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಹೀಗಿದೆ: ನ್ಯಾಸರೂಪವಾಗಿ ಅಂದರೆ ಇದನ್ನು ನೀನು ಇಟ್ಕೋ ಅಂತ ಅಷ್ಟೇ ಕೊಟ್ಟಿದ್ರು ಅವರು. ಇದು ನಿನ್ನದೇ ಅಂತ ತಿಳ್ಕೋಬೇಡ, ನಿನ್ನದೇ ಅಂತ ತಿಳ್ಕೊಂತ ಅವ್ರ ಭಾವನೆ ಆಗಿರಲಿಲ್ಲ ದೇವತೆಗಳದು. ಹಾಗಾಗಿ ನ್ಯಾಸರೂಪವಾಗಿ ದೇವರಾತನಿಂದ ಇವನ ತನಕ ಬಂದಿತ್ತು. ಅದನ್ನ ತಾನು ತನ್ನದನ್ನಾಗಿ ಮಾಡ್ಕೊಳ್ಬೇಕು ಅಂತ ಈತ ಮತ್ತೆ ತಪಸ್ಸು ಮಾಡಿದ್ದ. ಆ ಕಾರಣಕ್ಕಾಗಿ ಆ ಶಿವಧನಸ್ಸು ಇವನ ಕಡೆಗೆ ಬಂದಿತ್ತು. ಅದನ್ನು ಆತ ಮುಂದೆ ಪಣವಾಗಿಟ್ಟಿದ್ದ. ನ್ಯಾಸವಾಗಿಟ್ಟಿದ್ದನ್ನು ಪಣವಾಗಿಡೋದು ಸರಿ ಆಗೋದಿಲ್ಲ ಅಂತ ಅಲ್ಲಿ ಆ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಮಾತಿದೆ. ನ್ಯಾಸವಾಗಿಟ್ಟದನ್ನು ಆತ ಪಣವಾಗಿಡ್ಲಿಕ್ಕೆ ಅಪೇಕ್ಷೆ ಪಡಲಿಲ್ಲ. ನ್ಯಾಸವಾಗಿಟ್ಟದನ್ನು ತನ್ನದನ್ನಾಗಿ ಮಾಡ್ಕೊಳ್ಳಿಕ್ಕಾಗಿ ತಪಸ್ಸು ಮಾಡಿ ಮುಂದೆ ಅದನ್ನು ಪಣವಾಗಿಟ್ಟ ಅಂತ ಅರ್ಥ ಮಾಡ್ಬೋದು. ಬೃಹದ್ರಥ ಅನ್ನುವನು ದೇವರಾತನ ಮಗ. ಬೃಹದ್ರಥನಿಗೆ ಮಹಾವೀರ ಅನ್ನುವಂಥ ಮಗ ಹುಟ್ಟಿದ. ಸುಧೃತಿ ಅನ್ನುವನು ಮಹಾವೀರನ ಮಗ. ಧೃಷ್ಟಕೇತು ಸುಧೃತಿಯ ಮಗ. ಧೃಷ್ಟಕೇತುವಿಗೆ ಹರ್ಯಶ್ವ ಅನ್ನುವಂಥ ಮಗ. ಹರ್ಯಶ್ವನಿಗೆ ಮರು ಅನ್ನುವಂಥ ಮಗ. ಮರುವಿಗೆ ಪ್ರತೀಂಧಕ ಅಂತ ಮಗ. ಕೀರ್ತಿರಥ ಪ್ರತೀಂಧಕನಿಗೆ. ಕೀರ್ತಿರಥನಿಗೆ ದೇವಮೀಢ ಅಂತ ಮಗ. ದೇವಮೀಢನಿಗೆ ವಿಬುಧ ಅನ್ನುವ ಮಗ. ವಿಬುಧನಿಗೆ ಮಹೀಧ್ರಕ. ಆ ಮಹೀಧ್ರಕನಿಗೆ ಕೀರ್ತಿರಾತ. ಕೀರ್ತಿರಾತನಿಗೆ ಮಹಾರೋಮ. ಮಹಾರೋಮನಿಂದ ಸ್ವರ್ಣರೋಮ. ಸ್ವರ್ಣರೋಮನಿಂದ ಹ್ರಸ್ವರೋಮ. ಹೀಗೆ ಆ ಹ್ರಸ್ವರೋಮನ ತನಕ ನಮ್ಮಲ್ಲಿ ಪರಂಪರೆ ಬಂದಿದೆ. ಆ ಹ್ರಸ್ವರೋಮನ ಮಕ್ಕಳೇ ನಾವಿಬ್ಬರು, ಕುಶಧ್ವಜ ಮತ್ತೆ ಈಗಿನ ಜನಕ. ನಾವಿಬ್ಬರು ಮಕ್ಕಳು. ಕುಶಧ್ವಜ ನನ್ನ ತಮ್ಮನಾಗಿದ್ದಾನೆ. ನಮ್ಮ ಅಪ್ಪನಾದಂತಹ ಹ್ರಸ್ವರೋಮ ಪ್ರಜಾಪಾಲನೆಯ ಭಾರವನ್ನು ನನಗೆ ಕೊಟ್ಟ. ನನಗೆ ಪಟ್ಟಾಭಿಷೇಕ ಮಾಡಿದ. ತಾನು ಕಾಡಿಗೆ ಹೊರಟು ಹೋಗ್ಬಿಟ್ಟ. ವಾನಪ್ರಸ್ಥಾಸನ ಸ್ವೀಕಾರ ಮಾಡಿದ. ಕುಶಧ್ವಜ ಮತ್ತು ನಾವಿಬ್ಬರು ಕೂಡ ಹಾಗೆ ರಾಜ್ಯವನ್ನು ಮುಂದುವರಿಸಿಕೊಂಡು ಇದ್ದೆವು. ಹಲವಾರು ವರ್ಷ ಕಳೆದ ಬಳಿಕ ಸಾಂಕಾಶ್ಯ ಅನ್ನುವ ಪಟ್ಟಣದಿಂದ ಸುಧನ್ವ ಅನ್ನುವನೊಬ್ಬನು ನಮ್ಮ ಪಟ್ಟಣದ ಮೇಲೆ ಆಕ್ರಮಣ ಮಾಡಿದ. ಆಕ್ರಮಣ ಮಾಡಿ ಆ ಸೀತೆಯನ್ನ ಮತ್ತು ಶಿವಧನಸ್ಸನ್ನ ಎರಡನ್ನೂ ನನಗೆ ಒಪ್ಪಿಸು ಅಂತ ಬಂದ. ಆ ಸುಧನ್ವ ಅನ್ನೋನು ಹೆಸರೇ ಕೇಳಿರ್ಲಿಕ್ಕಿಲ್ಲ ಯಾರು ಅಂತ. ಅವನು ಅನಾಮಧೇಯ ರಾಜನಾದ. ಅಂತ ಅನಾಮಧೇಯನಂತ ರಾಜ ಸೀತೆ ಬೇಕು ಶಿವಧನಸ್ಸು ಬೇಕು ಅಂತ ಜನಕರನ್ನು ಎದುರಿಸಿ ಸೋತು ಸುಣ್ಣವಾಗಿ ಸತ್ತೋಗಿಬಿಟ್ಟ. ಜನಕರಾಜನ ಕೈಯಿಂದ ಆತ ಹತನಾಗಿ ಬಿಟ್ಟ. ಹತನಾದ ಮೇಲೆ ಅವನ ಸಾಂಕಾಶ್ಯ ನಗರ ಅದು ಅನಾಯಕವಾದಾಗ ನನ್ನ ತಮ್ಮನಾದಂಥ ಕುಶಧ್ವಜನನ್ನು ಅಲ್ಲಿಗೆ ಕಳಿಸಿದ್ದೆ. ಹಾಗಾಗಿ ಇವತ್ತು ನನ್ನ ತಮ್ಮನಾದಂಥ ಕುಶಧ್ವಜ ಆ ರಾಜ್ಯವನ್ನು ಆಳುತ್ತಿದ್ದಾನೆ. ಇದು ನಮ್ಮ ವಂಶದ ಚರಿತ್ರವಾಗಿದೆ. ರಘುವಂಶದ ಚರಿತ್ರೆಯನ್ನು ಕೇಳಿ ನನಗೆ ಪರಮ ಪ್ರೀತಿಯಾಗಿದೆ. ನಾನು ನನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ನಿಮಗೆ ಒಪ್ಪಿಸಿಕೊಟ್ಟು ಬಿಡ್ತೇನೆ. ನಿಮಗೆ ಮಂಗಳವಾಗಲಿ. ಸೀತೆಯನ್ನು ರಾಮನಿಗೆ, ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಮದುವೆ ಮಾಡಿಕೊಡ್ತೇನೆ. ಇದನ್ನು 3 ಬಾರಿ ಹೇಳ್ತೇನೆ. ಮದುವೆ ಮಾಡಿಕೊಡ್ತೇನೆ ಅಂತ 3 ಬಾರಿ ಹೇಳ್ತೇನೆ. 3 ಬಾರಿ ಹೇಳ್ತೇನೆ ಅಥವಾ ವಾಚಿಕವಾಗಿ ಮಾತಿನಿಂದ ಮತ್ತು ಮನಸ್ಸಿನಿಂದ ಮತ್ತು ದೈಹಿಕವಾಗಿ ತ್ರಿಕರಣ ಪೂರ್ವಕವಾಗಿ ಮದುವೆ ಮಾಡಿಕೊಡ್ತೇನೆ ಅಂತ ಹೀಗೆ ಜನಕ ಹೇಳಿದ. ಈ ಇಬ್ಬರು ವಧುಗಳನ್ನು ನಿಮಗೆ ಒಪ್ಪಿಸಿಕೊಟ್ಟು ಬಿಡ್ತೇನೆ ಮದುವೆ ಮಾಡುವ ಕಾರಣಕ್ಕಾಗಿ. ವಿವಾಹ ಕಾಲಕ್ಕೆ ಮೊದಲು ಮಾಡಬೇಕಾಗಿರುವಂತಹ ಗೋದಾನ, ನಾಂದಿ, ಆಮೇಲೆ ಅಭ್ಯುದಯ ಇತ್ಯಾದಿಗಳೇನಿವೆ ಅವೆಲ್ಲವನ್ನು ಕೂಡ ನೀವು ಮಾಡಿಸಿರಿ.
ವಸಿಷ್ಠನಿಗೆ ಹೇಳಿದ. ದಶರಥನಿಗೆ ಹೇಳಿದ, ದಶರಥ ರಾಜನೇ, ಇವತ್ತು ಮಘಾ ನಕ್ಷತ್ರ ಇದೆ. ಇವತ್ತಿನಿಂದ 2 ದಿವಸ ಕಳೆದ ಬಳಿಕ ವಿವಾಹಕ್ಕೆ ಯೋಗ್ಯವಾದಂತಹ ಉತ್ತರ ಫಲ್ಗುಣಿ ನಕ್ಷತ್ರ ಇದೆ. ಆ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ರಾಮಲಕ್ಷ್ಮಣದ ಸಲುವಾಗಿ ಗೋದಾನ ಭೂದಾನ ಇತ್ಯಾದಿಗಳನ್ನ ನೀನು ಮಾಡಬೇಕು. ಸದಾ ರಾಮೋ ನೃಪಂ ನತ್ವ ರಾಜ್ಞಾ ಚ ಆಲಿಂಗಿತೋ ಮುಹುಃ ವಸಿಷ್ಠಂ ಗಾಜಜಂ ನತ್ವ ಕೌಸಲ್ಯಾದಿಂ ಪ್ರಣಮ್ಯ ಚ. ಆನಂದ ರಾಮಾಯಣ ಹೇಳುವಂತೆ ರಾಮ ದಶರಥನಿಗೆ, ಕೌಸಲ್ಯಗೆ, ವಸಿಷ್ಠರಿಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ. ನತತ್ಸು ವಾದ್ಯ ಸಂಘೇಶು ಸ್ತುವತ್ಸು ಮಾಗದಾದಿಷು ಚ ನರ್ತತ್ಸು ವರನಾರೀಷು ವಿವೇಶ ನಗರೀಂ ಪ್ರಭು. ಈಗ ದಶರಥನ ಪರಿವಾರ ಅಪಾರವಾದಂಥ ವೈಭವದ ನಡುವೆ ಜನಕನ ಪಟ್ಟಣವನ್ನು ತಲುಪಿತು. ಆ ಪಟ್ಟಣದಲ್ಲಿರುವಂತಹ ಸ್ತ್ರೀ ಪುರುಷರೆಲ್ಲರೂ ಕೂಡ ರಾಮನನ್ನು ನೋಡಬೇಕು ಅನ್ನುವ ಕಾರಣಕ್ಕಾಗಿ ಅಪಾರವಾದಂಥ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಗೋಪುರದಲ್ಲೆಲ್ಲ ಅವರೇ ನೆರೆದಿದ್ರು. ಕಟ್ಯಾಂ ನಿಧಾಯ ಬಾಲಾಂಶ, ಎಳೆ ಮಕ್ಕಳನ್ನ ತಮ್ಮ ಸೊಂಟದ ಮೇಲೆ ಇಟ್ಟುಕೊಂಡು ನೋಡ್ಲಿಕ್ಕಾಗಿ ಬಂದಿದ್ರು. ಪುಷ್ಪವೃಷ್ಟಿಯನ್ನ ಆತನ ಮೇಲೆ ಮಾಡಿದರು. ಯಯೌ ವಸ್ತಾನ್ನತೋಭೈಃ ಪರಿಪೂರ್ಣಂ ಮನೋರಮಂ ಕೃತ್ವಾ ಜ್ಯೋತಿರ್ವಿದಾಂ ಲಗ್ನ ದಿವಸಸ್ಯ ನಿಶ್ಚಯಂ. ಮುಂದೆ ಜ್ಯೋತಿಷ್ಶಾಸ್ತ್ರ ಪಾರಂಗತರಾದವರನ್ನು ಕರೆಸಿ ಲಗ್ನ ದಿವಸದ ನಿಶ್ಚಯವನ್ನು ಮಾಡಿಸಿದರು. ಮಂಟಪ, ತೋರಣ ಇತ್ಯಾದಿಗಳನ್ನ ಅಲಂಕಾರ ಮಾಡಿಸಿದರು. ಮಾರ್ಗಾಹ ಚಂದನಲಿಪ್ತಾಶ್ಚ ಪುಷ್ಟೈಃ ಆಚ್ಛಾದಿತಾಃ ಅಪಿ. ದಾರಿಯಲ್ಲಿ ಜನಕನ ರಾಜಧಾನಿ ಮಿಥಿಲಾ ಪಟ್ಟಣ ಏನಿತ್ತು ಅದರ ದಾರಿಗಳನ್ನೆಲ್ಲವನ್ನು ಕೂಡ ಅಲಂಕಾರ ಮಾಡಿದರು. ಎಲ್ಲ ಕಡೆ ಹೂವಿನ ಹಾರಗಳಿಂದ, ಪತಾಕೆಗಳಿಂದ ಅದನ್ನ ಅಲಂಕಾರ ಮಾಡಿಸಿದ್ರು. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 72ನೇ ಸರ್ಗದಲ್ಲಿ ಈ ಮುಂದಿನ ವರ್ಣನೆ ಇದೆ. ವಸಿಷ್ಠ ಮತ್ತು ವಿಶ್ವಾಮಿತ್ರರಿಬ್ಬರು ಕೂಡ ಹೀಗೆ ಆ ಜನಕನಿಗೆ ಹೇಳಿದರು, ಈ 2 ಪವಿತ್ರವಾದಂತಹ ವಂಶಗಳಲ್ಲಿ ಹುಟ್ಟಿರುವಂತಹ ರಾಮ ಮತ್ತು ಸೀತೆಯರಿಗೆ, ಲಕ್ಷ್ಮಣ ಮತ್ತು ಊರ್ಮಿಳೆಯರಿಗೆ ಮದುವೆ ಮಾಡಿಕೊಡ್ಬೇಕಾದಂತಹ ಸಂಗತಿ ಏನಿದೆ ಇದನ್ನ ನೀವು ಮಾಡಬೇಕು. ನಿನ್ನ ಜೊತೆಗೆ ಮತ್ತೂ ಕೆಲವು ಮಾತುಗಳನ್ನು ಆಡಬೇಕಾಗಿದೆ. ನಿನ್ನ ತಮ್ಮನಾದಂತಹ ಕುಶಧ್ವಜ, ಈತನು ಮಹಾಧಾರ್ಮಿಕನಾಗಿದ್ದಾನೆ. ಅವನಿಗೂ ಕೂಡ 2 ಕನ್ಯೆಯರಿದ್ದಾರೆ. ಆ 2 ಹೆಣ್ಮಕ್ಕಳನ್ನ ಕುಮಾರನಾದಂಥ ಭರತನಿಗೆ ಮತ್ತು ಶತ್ರುಘ್ನಿಗೆ ನಾವು ಅಪೇಕ್ಷೆ ಪಡ್ತೇವೆ. ವಸಿಷ್ಠರು ರಾಮ ಲಕ್ಷ್ಮಣರ ಸಲುವಾಗಿ ಸೀತೆ ಊರ್ಮಿಳೆಯರನ್ನು ಕೊಡುವಂತ ಕೇಳಿದರು. ಈ ದಶರಥನ ಮತ್ತೊಬ್ಬ ಗುರುವಾದಂತಹ ವಿಶ್ವಾಮಿತ್ರರು ಅಥವಾ ರಾಮನಿಗೂ ಗುರುವಾದಂತಹ ವಿಶ್ವಾಮಿತ್ರರು ಭರತ ಶತ್ರುಘ್ನರ ಸಲುವಾಗಿ ಮಾಂಡವಿ ಮತ್ತು ಶ್ರುತಕೀರ್ತಿಯರನ್ನು ವರ್ಣ ಮಾಡಿದರು ತಾವಾಗಿಯೇ. ಜನಕರಾಜ ಕೈ ಮುಗಿದುಕೊಂಡು ಹೇಳಿದ, ಇಕ್ಷ್ವಾಕು ವಂಶದ ಜೊತೆಗೆ ನಾವು ಮಾಡ್ತಿರುವಂತಹ ಈ ಸಂಬಂಧ ಏನಿದೆ ಅದು ಅತ್ಯಂತ ಅನುರೂಪವಾದದ್ದು ಅಂತ ನೀವಿಬ್ಬರು ಮಹಾತ್ಮರು ಆಜ್ಞಾಪನೆ ಮಾಡಿದ್ದೀರಿ. ನಮ್ಮ ಕುಲ ಇದರಿಂದ ಧನ್ಯ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಮಗೆ ಅದರಿಂದ ಮಂಗಳ ಆಗಲಿ. ನೀವು ಏನು ಅಪೇಕ್ಷೆ ಪಟ್ಟಿದ್ದೀರಿ ಅದರಂತೆ ಎಲ್ಲವೂ ಕೂಡ ನಡೆಯಲಿ. ಉತ್ತರ ಫಲ್ಗುಣಿ ನಕ್ಷತ್ರಗಳ ಈ ದಿವಸ ವಿವಾಹ ಮಾಡುವುದು ಪ್ರಶಸ್ತ ಅಂತ ಹೇಳ್ತಾರೆ. ಯಾಕೆಂದ್ರೆ ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ ಭಗ ಅನ್ನುವ ದೇವತೆ ಅಭಿಮಾನಿ ದೇವತೆ. ಆ ಭಗ ಅನ್ನುವ ದೇವತೆ ಪ್ರಜೋತ್ಪತ್ತಿ ಅಂದ್ರೆ ಸಂತಾನಕ್ಕೆ ಆತ ಸಂಕೇತ. ಪ್ರಜೋತ್ಪತ್ತಿ ಸ್ಥಾನದ ದೇವತೆ ಆದಂತಹ ಭಗ ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ. ಹಾಗಾಗಿ ಆ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲೇ ವಿವಾಹವನ್ನು ಏರ್ಪಡಿಸೋಣ. ಈ ರೀತಿಯಾಗಿ ಜನಕ ವಿನಯಪೂರ್ವಕವಾದಂತಹ ಮಾತನ್ನು ಹೇಳಿ ಆ ವಸಿಷ್ಠ ವಿಶ್ವಾಮಿತ್ರನಿಗೆ ಮತ್ತೆ ಹೇಳಿದ, ಕನ್ಯಾದಾನಕ್ಕಾಗಿ ನಾನು ಮಾಡಬೇಕಾದಂಥ ಧರ್ಮವನ್ನ ನೀವು ನನಗೆ ಉಪದೇಶ ಮಾಡಿದ್ದೀರಿ. ನಾನು ತಮಗೆ ಶಿಷ್ಯನಾಗಿದ್ದೇನೆ. ಅದಲ್ಲದೆ ನಾನು ತಮಗೆ ಮತ್ತೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. 3 ರಾಜ್ಯಗಳು ಅಯೋಧ್ಯೆ, ಮಿಥಿಲಾ ಮತ್ತು ಸಾಂಕಾಶ್ಯ, ಈ ಸಿಂಹಾಸನಗಳನ್ನ ನಿಮಗೆ ಅರ್ಪಣೆ ಮಾಡ್ತೇನೆ. ಈ ಸಿಂಹಾಸನದಲ್ಲಿ ನೀವು ಕೂತ್ಕೊಳ್ರಿ. 2 ಗುರುಗಳು ನೀವು ಕೂತ್ಕೊಂಡು ಏನು ಮಾಡಬೇಕು ಅನ್ನೋದನ್ನು ನಮಗೆ ಮತ್ತು ದಶರಥನಿಗೆ ನೀವು ಆಜ್ಞಾಪನೆ ಮಾಡಿ. ತನ್ನ ರಾಜ್ಯವನ್ನ ಮತ್ತು ಸಾಂಕಾಶ್ಯ ನಗರವನ್ನು ಆತ ಅರ್ಪಣೆ ಮಾಡಬಹುದು. ದಶರಥನಿಗೆ ಹೇಗೆ ಅರ್ಪಣೆ ಮಾಡಿದ? ಇನ್ನೂ ಆತ ಬೀಗನೇ ಆಗಿಲ್ಲ ಅಂತ ಅವನ ಮಾತನ್ನು ಕೇಳಿದೆ, ಅವನ ಸಮ್ಮತಿಯನ್ನು ತೆಗೆದುಕೊಳ್ಳದೆ
ದಶರಥನ ರಾಜ್ಯವನ್ನು ಕೂಡ ನಿಮಗೆ ಕೊಡ್ತೇನೆ, ಅದರ ಸಿಂಹಾಸನದಲ್ಲಿ ನೀವು ಕೂತ್ಕೊಳ್ಳಿ ಅಂತ ಹೇಗೆ ಹೇಳಿದ ಅಂದ್ರೆ, ಈ ಮಿಥಿಲಾಪಟ್ಟಣ ನನ್ನದು ಹೇಗೆ ಆಗಿದೆಯೋ ಹಾಗೆ ದಶರಥನದ್ದು ಆಗಿದೆ, ಅಯೋಧ್ಯೆ ದಶರಥಂತಾಗಿರುವಂತೆ ನನ್ನದು ಕೂಡ ಆಗಿದೆ. ಹೀಗೆ ಪರಸ್ಪರ ಹಕ್ಕು ನಮಗಿರೋದ್ರಿಂದ ಹೀಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ದಶರಥನಿಗೂ ಸಂತೋಷ ಆಗಿ ಆತ ಮುಂದಿನ ಮಾತನ್ನು ಹೇಳಿದ, ಮಿಥಿಲಾ ನಗರದ ಅಧಿಪತಿಗಳಾದಂತಹ ನೀವಿಬ್ಬರು ಸಹೋದರರು ಅಪಾರವಾದಂತಹ ಸದ್ಗುಣಗಳಿಂದ ಕೂಡಿದ್ದೀರಿ. ಅನೇಕ ಋಷಿಗಳಿಗೆ ದೇವತೆಗಳಿಗೆ ನೀವು ಸತ್ಕಾರ ಮಾಡಿದ್ದೀರಿ. ನಾನು ನನ್ನ ಬಿಡಾರಕ್ಕೆ ಹೋಗಿ ಬರ್ತೀನಿ. ವಿವಾಹಕ್ಕೆ ಪೂರ್ವಭಾವಿಯಾಗಿ ಮಾಡಬೇಕಾದಂಥ ನಾಂದಿ ಅಭ್ಯುದಯ ಮೊದಲಾದವುಗಳನ್ನ ನಾನು ಅಲ್ಲಿ ಮಾಡಬೇಕಾಗಿದೆ. ಹೀಗೆ ದಶರಥ ಹೇಳಿ ಜನಕನ ಸಮ್ಮತಿಯನ್ನು ಪಡೆದುಕೊಂಡು ವಸಿಷ್ಠ ವಿಶ್ವಾಮಿತ್ರರ ಜೊತೆಗೂಡಿ ತನ್ನ ಭವನಕ್ಕೆ ತೆರಳಿದ. ಆ ದಿವಸ ನಾಂದಿ ಶ್ರಾದ್ದವನ್ನು ಯಥಾವಿಧಿಯಾಗಿ ಆಚರಣೆ ಮಾಡಿದ. ಮಾರನೇ ದಿವಸ ಗೋದಾನ ಅಂದ್ರೇನು? ಕೇಶಕರ್ತನಲ್ಲ. ಗೋದಾನ ಅಂದ್ರೆ ಕ್ಷುರಕರ್ಮ ಅಂತ ಒಬ್ರು ವ್ಯಾಖ್ಯಾನಕಾರರು ಹೇಳ್ತಾರೆ. ಗಾವಹ ಅಂದ್ರೆ ಕೇಶಾಹ. ನಿಮ್ಗೆ ಗೊತ್ತಿರ್ಬೇಕು ಅಂತ ನಿಮ್ಮನ್ನು ಕೇಳಿದೆ. ಅಲ್ಲ, ಕೇಶಕರ್ತನೂ ಮಾಡೋದಿದೆಯಲ್ಲ ವಿವಾಹದಲ್ಲಿ, ಮಾಡ್ತಾರಲ್ಲ. ಅದು ಕಾಲಕ್ರಮೇಣ ಸಂಪ್ರದಾಯಗಳು ಬದಲಾಗಿರ್ಬೋದು. ಯಾಕಂದ್ರೆ ಇಲ್ಲಿ ನೋಡಿರೋದೊಂದು 15 ದಿವಸ ಮದುವೆನೇ ನಡೆದಿದ್ದಿರ್ಬೇಕು. ಆ 15 ದಿವಸದ ನಂತರ ಈಗಿನ ಒಂದು 20-30 ವರ್ಷದಲ್ಲಿ ನೀವೇ ಎಲ್ಲ ಹೇಳಿದ ನೆನಪು 5 ದಿವಸ ಮದುವೆ ನಡೀತಿತ್ತು ಅಂತ. ಈಗಿನ ಜನರಿಗೆ ನಡೀತಿತ್ತು. ಈಗ ಅವಸರ ಇರೋದ್ರಿಂದ ಒಂದೊಂದು ದಿವಸದಲ್ಲಿ ಮುಗಿಸ್ತಾರೆ. ಹಾಗಾಗಿ ಗೋದಾನ ಅಂದ್ರೆ ಗಾವಹ ಕೇಶಾಹ. ಆ ಕೇಶಾಹ ದಾನಂ ಅಂದ್ರೆ ಖಂಡಿತೆ, ಕೇಶಗಳನ್ನು ಖಂಡನೆ ಮಾಡೋದು. ಗಾವಹ ದೀಯಂತೆ, ಖಂಡ್ಯಂತೆ, ಅದನ್ನಕ್ಕೆ ಗೋದಾನ ಅಂತ ಹೆಸರು. ಅದನ್ನು ನಾನು ಮಾಡ್ತೇನೆ. ಮಾರನೇ ದಿವಸ ಗೋದಾನವನ್ನ ಅಂದ್ರೆ ಸಮಾವರ್ತನವನ್ನ ಅಂತ ಕಂಸದಲ್ಲಿ ಹೇಳಿದ್ದಾರೆ, ಅದನ್ನು ಮಾಡಿದ. ತನ್ನ ಮಕ್ಕಳಿಗೆ ಮಂಗಳ ಆಗಲಿ ಅನ್ನುವ ಕಾರಣಕ್ಕಾಗಿ 4 ಜನ ಮಕ್ಕಳಿಗೆ ಒಬ್ಬೊಬ್ಬರಿಗೆ 1 ಲಕ್ಷದಂತೆ 4 ಲಕ್ಷ ಗೋವುಗಳನ್ನ ಆತ ಬ್ರಾಹ್ಮಣರಿಗೆ ದಾನ ಮಾಡಿದ. ಕಂಚಿನ ಪಾತ್ರೆ, ಹಾಲು ಕರೀಲಿಕ್ಕೆ ಕಂಚಿನ ಪಾತ್ರೆ, ಕರುಗಳಿದ್ದಂತೆ 4 ಲಕ್ಷ ಗೋವುಗಳನ್ನು ದಾನ ಮಾಡಿದ. ಅದನ್ನೆಲ್ಲ ಆತ ತಗೊಂಡು ಬಂದಿದ್ನೋ ಅಥವಾ ಸಂಕಲ್ಪ ಮಾಡಿದ್ದ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ವಸುದೇವ ಕೃಷ್ಣ ಹುಟ್ಟಿದಾಗ ಎಷ್ಟೋ 10 ಲಕ್ಷ ಗೋವುಗಳನ್ನು ದಾನ ಮಾಡಿದ ಅಂತ ಬಂದಿತ್ತು. ಆ ಸೆರೆಮನೆಯಲ್ಲಿದ್ದ ಅವನು ದಾನ ಮಾಡಿರಲಿಲ್ಲ, ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದ. ಕೃಷ್ಣ ಹುಟ್ಟಿದ ಮೇಲೆ ಮುಂದೆಲ್ಲ ತನಗೆ ಸೆರೆಮನೆಯಿಂದ ಬಿಡುಗಡೆ ಆದ್ಮೇಲೆ ಅದನ್ನು ಮಾಡಿದ. ಹಾಗೆ ದಶರಥ 4 ಲಕ್ಷ ಗೋವುಗಳನ್ನು ತರ ಅರಮನೆಯಿಂದ ಕರ್ಕೊಂಡು ಬಂದಿರ್ಲಿಕ್ಕಿಲ್ಲ. ಆಮೇಲೆ ಮಾಡ್ತೇನೆ, ಆಮೇಲೆ ಅದನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ್ದಿರಬಹುದು. ಇನ್ನೂ ಅನೇಕ ಬೃಹತ್ ಪ್ರಮಾಣದ ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ. ಅಲ್ಲಿಗೆ 72ನೇ ಸರ್ಕ ಮುಕ್ತಾಯ ಆಗಿದೆ. ಈ ಆನಂದ ರಾಮಾಯಣದಲ್ಲಿ ಉತ್ತರ ಭಾರತದಲ್ಲಿ ಜಾರಿಯಲ್ಲಿರುವಂತಹ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಶಿಷ್ಟವಾದಂತಹ ಆಚರಣೆಗಳನ್ನ ನಾವು ಗಮನಿಸ್ತೇವೆ. ಅಥವಾ ಮುಹೂರ್ತ ಸಮಯೇ ವಧೂಚ್ಛಿಷ್ಟಾಂ ನಿಶಾಂ ಶುಭಂ ಸುತೈಲಾಢ್ಯಾಂ ಸ್ತ್ರೀಯಸ್ತರ್ವಾಹ ಕೌಸಲ್ಯಾದ್ಯಾಸ್ತು ಮಾತರಃ. ಒಂದೇ ದಿವಸದ ರಾತ್ರಿಯಲ್ಲೇ ಸೀತೆಯ ಅರಮನೆಯಲ್ಲಿ ಅರಿಶಿಣ ಮತ್ತು ತೈಲ ಇತ್ಯಾದಿಗಳನ್ನ ಹಚ್ಚಿ ಅಭ್ಯಂಗ ಮಾಡಿಸಿದ್ರು. ಅದೇ ದಿವಸದಲ್ಲೇ ಕೌಸಲ್ಯಾದ್ಯಾಸ್ತು ಮಾತರಃ, ಕೌಸಲ್ಯ ಮೊದಲಾದಂಥ ತಾಯಂದಿರು ರಾಮಾದೀನ್ ಪರಿಲಿಪ್ಯ, ರಾಮ ಮೊದಲಾದವರಿಗೆ ಅಭ್ಯಂಗವನ್ನು ಮಾಡಿ ಸ್ನಾನ ಮಾಡಿಸಿದ್ರು. ನೀರಾಜನ ಪುರಸ್ಸರಂ, ಮಂಗಳಾರತಿ ಪುರಸ್ಸರವಾಗಿ ಅವರಿಗೆ ಆರತಿ ಮಾಡಿದರು. ಕರಕುಂಭ ತೋಯಪೂರ್ಣ ಚತುರ್ದಿಕ್ಷು ಸದೀಪಕಾನ್ ಸಂಸ್ಥಾಪ್ಯ ಸ್ಥಾಪಯಾಮಾಸು ಮಹಾವಾದ್ಯ ಪುರಸ್ಸರಂ. 4 ದಿಕ್ಕುಗಳಲ್ಲಿ 4 ಕುಂಭಗಳನ್ನು ಇಟ್ಟಂತೆ. ಆ ಕುಂಭಗಳು ಏನಿತ್ತಂದ್ರೆ ಆಕಳ ಸಗಣಿ, ಗೋಮಯದ ನೀರು, ಮತ್ತೊಂದು ಕೆಲವು ಕಡೆ ಭಸ್ಮದಿಂದ ಕೂಡಿದಂತಹ ನೀರು, ಇದನ್ನ ಆ ಕುಂಭಗಳಲ್ಲಿ ತುಂಬಿದ್ರು. 4 ಕಡೆ ಅದನ್ನು ತುಂಬಿಟ್ಟು ಮಹಾವಾದ್ಯ ಪುರಸ್ಸರಂ, ಮಂಗಳ ವಾದ್ಯಗಳು ಮೊಳಗುತ್ತಾ ಇದ್ದಾಗ ಆ ಸ್ನಾನ ಮಾಡ್ತಿದ್ರು. ಮತ್ತು ಅವರೆಲ್ಲರೂ ಕೂಡ ತಾವು ಕೂಡ ಸ್ನಾನ ಮಾಡಿದ್ರು. ರಾಮಾದೀನ್ ಪ್ರತಃಕೃತ್ವ ವಸ್ತ್ರಾಲಂಕಾರ ಭೂಷಿತಾ, ರಾಮಾದಿಗಳನ್ನು ಮುಂದೆ ಇಟ್ಕೊಂಡು ನಾನಾ ಥರದ ವಸ್ತ್ರಾಲಂಕಾರಗಳಿಂದ ಭೂಷಿತರಾಗಿ ಅವರು ಸ್ನಾನ ಮಾಡಿದರು ಮತ್ತು ಮುಂದೆ ಪ್ರಯಾಣ ಬೆಳೆಸಿದರು. ಅಭ್ಯಂಗಪೂರ್ವಕಂ ಸತ್ನೌ ರಾಜ ದಶರಥೋಪಿ ಸಹ, ರಾಜನಾಥ ದಶರಥನು ಕೂಡ ಅಭ್ಯಂಗವನ್ನು ಮಾಡಿಕೊಂಡ. ಸಮಾಹೂಯ ನೃಪಸ್ತ್ರೀಂಶ್ಚ ಸಭಾಯ ಸ್ವಸ್ತಿಕೆ ಗುರು
ಮುಕ್ತಾ ವಿನಿರ್ಮಿತೆ ರಾಜ್ಞ ಪಾರ್ಶ್ವೇ ವಾಮೆ ನ್ಯವೇಶಯತ್. ಹೀಗೆ ದಶರಥ, ಕೌಸಲ್ಯ, ಸುಮಿತ್ರೆ ಇವರೆಲ್ಲರ ಮಂಗಳ ಸ್ನಾನ ಆದ ಬಳಿಕ ಗುರುವಾದಂಥ ಈ ವಸಿಷ್ಠ ವಿಶ್ವಾಮಿತ್ರರು, ಗುರುವಾದಂಥ ವಸಿಷ್ಠ ವಿಶೇಷವಾಗಿ ಆ ರಾಜನನ್ನು ಕರೆದುಕೊಂಡು ಬಂದು ಆತನನ್ನು ವೇದಿಕೆಯ ಮೇಲೆ ಕೂಡಿಸಿದ. ಸ್ವಸ್ತಿಕೆ ಅಂತಿದೆ, ಸ್ವಸ್ತಿಕಾಕಾರವಾದಂಥ ವೇದಿಕೆ ಅಂತ ಅರ್ಥ ಇದ್ದಿರಬಹುದು. ಆ ವೇದಿಕೆ ಮೇಲೆ ಆತನನ್ನು ಕೂಡಿಸಿದ. ಆತನ ಎಡಭಾಗದಲ್ಲಿ ಸ್ತ್ರೀಯರನ್ನು ಕೂಡ ಕೂಡಿಸಿದ. ಪಾರ್ಶ್ವೇ ವಾಮೆ ನಿವೇಶಯತ್. ಅಗ್ರೇ ರಾಮಾದಿಕಾನ್ ಕೃತ್ವ. ರಾಮ ಲಕ್ಷ್ಮಣಾದಿಗಳು ಎದುರುಗಡೆ ಇದ್ರು. ಸ್ತ್ರೀಯ ಅವನತಾನನಃ. ಸ್ತ್ರೀಯರು ಮುಖವನ್ನು ಕೆಳಗೆ ಮಾಡ್ಕೊಂಡು ಕೂತ್ಕೊಂಡಿದ್ರು. ಅರಿಶಿನ ಕುಂಕುಮ ಇತ್ಯಾದಿಗಳಿಂದ ಅವರು ಕೈಕಾಲುಗಳನ್ನು ಅಲಂಕಾರ ಮಾಡಿಕೊಂಡಿದ್ರು. ವಸಿಷ್ಠ ಅನೇಕಾನೇಕ ಪುರೋಹಿತರ ಸಮೇತನಾಗಿ ರಾಮಾದಿಗಳಿಂದ ಕೂಡಿದವನಾಗಿ ವಿವಾಹದ ಅಂಗಭೂತವಾಗಿ ಮಾಡಬೇಕಾದಂತಹ 3 ಕ್ರಿಯೆಗಳನ್ನು ಮಾಡಿದ. ಮೊದಲನೆಯದ್ದು ಗಣಪತಿಯ ಪೂಜಾಂ, ಗಣಪತಿಯ ಪೂಜೆಯನ್ನು ಮಾಡಿದ. ಪುಣ್ಯಾನ್ಹಾದಿಕಂ ಸ್ವಯಂ, ಪುಣ್ಯಾಹವಾಚನವನ್ನು ಮಾಡಿದ. ಮುಂದೆ ಪ್ರತಿಷ್ಠಾಂ ದೈವಕಸ್ತಿಕ, ದೇವತಾ ಪ್ರತಿಷ್ಠೆಯನ್ನ, ಈಗಿನ ದೇವರ ಪೂಜೆ ಅಂತ ಏನು ಮಾಡ್ತಾರಲ್ಲ ಅದು ಇದ್ದಿರಬೇಕು. ಗ್ರಾಮದ ಆಚಾರ, ನಾವು ಯಾವುದೇ ಕುಲದಲ್ಲಿ ಬಂದವರಿರಲಿ, ಯಾವ ಪ್ರದೇಶದಲ್ಲಿ ಈಗಿದ್ದೇವೆ ಅಂತ ಅದನ್ನು ನೋಡಿಕೊಂಡು ಆ ಪ್ರದೇಶದ ಆಚರಣೆ ಏನಿದೆ ಅದನ್ನು ಮಾಡಿದ. ಗ್ರಾಮಾಚಾರಂ ಕುಲಾಚಾರಂ, ಕುಲ ಅಂದರೆ ಸಂಪ್ರದಾಯ, ಅವರ ಪರಂಪರೆ. ವೃದ್ಧಾಚಾರ, ಹಿರಿಯರ ಆಚರಣೆ. ದೇಶಾಚಾರ, ಆ ದೇಶಕ್ಕೆ ಸಂಬಂಧಪಟ್ಟಂತಹ ಆಚರಣೆ. ಪ್ರಮದಾಚಾರ, ಎಲ್ಲದಕ್ಕಿಂತ ಹೆಚ್ಚಿನ ಪ್ರಮದಾಚಾರನೆ. ಸ್ತ್ರೀಯರು ಮಾಡಬೇಕಾದಂಥ ವಿಧಿವಿಧಾನಗಳು ಮದುವೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಹತ್ವಪೂರ್ಣವು, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ. ಹಾಗಾಗಿ ಈ 5 ಥರದ ಆಚರಣೆಗಳನ್ನು ಕೂಡ ಅವರೆಲ್ಲರೂ ಅಲ್ಲಿ ಮಾಡಿದರು. ತುಂಬಿದಂಥ ಕುಂಭಕ್ಕೆ, ಕಲಶಕ್ಕೆ, ಮಂಟಪಾದಿಗಳಿಗೆ, ವಿವಾಹ ಮಂಟಪಕ್ಕೆ ಪೂಜೆ ಮಾಡಿದರು. ಕೌಸಲ್ಯಾದ್ಯ ಸ್ತ್ರೀಯಸ್ಸರ್ವಾಹ ಹರಿಪೀತ ಅರುಣೈಹಿ ವರೈಹಿ. ಕೌಸಲ್ಯ ಮೊದಲಾದ ಸ್ತ್ರೀಯರೆಲ್ಲರೂ ಕೂಡ ಹಸಿರು ಬಣ್ಣದ, ಹಳದಿ ಬಣ್ಣದ, ಕೆಂಬಣ್ಣದ ನಾನಾ ರೀತಿಯಾದಂಥ ಹೇಮ ತಂತು ಅಂಕಿತೈಹಿ ವಸ್ತ್ರೈಹಿ. ಸಾದಾ ಜರತಾರಿ ವಸ್ತ್ರ ಅಲ್ಲ ಅದು, ಹೇಮತಂತು, ಬಂಗಾರದ ಎಳೆದಿಂದಲೇ ಮಾಡಿದಂಥ ಜರತಾರಿ ವಸ್ತ್ರ, ಅದನ್ನು ಅವ್ರು ಧರಿಸಿಕೊಂಡಿದ್ರು. ವಿರೇಜುಹು ಮಂಡಪಾಂಗಣೆ, ಅವರೆಲ್ಲರೂ ಶೋಭಿಸಿದರು. ಜನಕಶ್ಚ ನೃಪೈರ್ಯುಕ್ತ ಮಹಾವಾದ್ಯ ಪುರಸ್ಕರಂ. ಈ ಸಾಮಾನ್ಯವಾಗಿ ತಾತ್ಪರ್ಯ ನಿರ್ಣಯದ ವೇಗ ಸ್ವಲ್ಪ ಹೆಚ್ಚಿದೆ. ಯಾಕಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣ, ಮಹಾಭಾರತ ಇದು ಎಲ್ಲದಕ್ಕೂ ಕೂಡ ಅವರು ವಿವರಣೆ ಮಾಡಬೇಕು. ಆದರೆ ಈ ರಾಮನ ವಿವಾಹ ಕಾಲದಲ್ಲಿ ಏನು ವೈಭವ ನಡೆಯುತ್ತಲ್ಲ, ಅದನ್ನ ಆಚಾರ್ಯರು ಕೂಡ 1-2-3 ಶಬ್ದಗಳಲ್ಲಿ ವಿಷೇರು ರಂಗನಾಹ, ಆ ಸ್ತ್ರೀಯರು ನಾನಾ ರೀತಿಯಾದಂಥ ಅಲಂಕಾರಗಳನ್ನು ಮಾಡಿಕೊಂಡು ವಿಷೇರು ಆ ಕಡೆ ಈ ಕಡೆ ಓಡಾಡಿ ಸಂಭ್ರಮಿಸಿದರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಆಚಾರ್ಯರು ಕೂಡ. ತತಸ್ಥೆ ವಾರಣೇಂದ್ರಸ್ಥಾಃ ದಿವ್ಯ ಚಾಮರ ಬೀಜಿಕಾಃ ಶೃಣ್ವಂತಹ ವಾದ್ಯಕೋಶಾಂಶ್ಚ ವರ್ಷಿತಾಃ ಪುಷ್ಪವೃಷ್ಟಿಭಿಃ. ಆ ಬಳಿಕ ರಾಮ ಲಕ್ಷ್ಮಣ ಮೊದಲಾದವರು ಆನೆಯ ಮೇಲೇರಿ ಅಲ್ಲಿಂದ ಆ ವಿವಾಹದ ನಡೆಯುವಂತಹ ಸ್ಥಳಕ್ಕೆ ಸಾಗಿದರು. ದದೃಶು ನರ್ತನಾನ್ಯಗ್ರೆ ವಾರಸ್ತ್ರೀಣಾಂ ಸ್ಮಿತಾನನಾಃ. ರಾಮ ಲಕ್ಷ್ಮಣಾದಿಗಳು ಸಾಗುವಾಗ ದಾರಿಯಲ್ಲಿ ನರ್ತಕಿಯರ ನರ್ತನ, ಸಂಗೀತಗಾರರ ಸಂಗೀತದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಆ ಮಾರ್ಗದ ಶೋಭೆಯನ್ನು ಹೆಚ್ಚಿಸಲಿಕ್ಕಾಗಿ ನಾನಾ ರೀತಿಯಾದಂತಹ ಜೀವಂತ ಪಕ್ಷಿಗಳು, ಪ್ರಾಣಿಗಳಲ್ಲದೆ ಕೃತ್ರಿಮವಾದಂತಹ ಪಕ್ಷಿಗಳು, ಕೃತ್ರಿಮವಾದಂತಹ ವೃಕ್ಷಗಳು ಅವೆಲ್ಲ ಅಲ್ಲಿದ್ದವು. ಮತ್ತು ನಾನಾ ರೀತಿಯಾದಂತಹ ಸ್ಫೋಟಕಗಳು, ಅಗ್ನಿಯ ಸ್ಪರ್ಶ ಆದ ಕೂಡಲೇ ಜ್ವಲಿಸುವಂತಹ ನಾನಾ ರೀತಿಯಾದಂತಹ ಸ್ಫೋಟಕಗಳನ್ನು ಅಲ್ಲಿ ಇಟ್ಟಿದ್ರು. ತದಾ ದೇವಾಹ ವಿಮಾನಸ್ಥಾಹ ದದೃಶು ಕೌತುಕಂ ಮುದ. ದೇವತೆಗಳು ಕೂಡ ಇದರಲ್ಲಿ ಹಿಂದುಳಿಯಲಿಲ್ಲ. ಮೇಲೆ ಅವರು ಕುತೂಹಲದಿಂದ ಆ ವಿಮಾನದಲ್ಲಿ ನಿಂತ್ಕೊಂಡು ಈ ಸಂಭ್ರಮವನ್ನ ನೋಡಿದರು. ಅವರುಷ್ಟ ಗಜೇಂದ್ರೇಭ್ಯ ತಸ್ತುಸ್ಥೆ ಮಂಡಪಾಂಗಣೆ. ಹೀಗೆ ರಾಮಾದಿಗಳ ಪ್ರಯಾಣ ತಮ್ಮ ಬಿಡಾರದಿಂದ ವಿವಾಹ ಮಂಟಪಕ್ಕೆ ಬಂದ ನಂತರ ಮಧುಪರ್ಕ ವಿಧಾನಾನಿ ವಿಷ್ಟರಾದೀನಿ ಚ ಕ್ರಮಾತ್ ತಯೋರ್ಗುರು ಚಕ್ರತುಸ್ಥೌ ವಸಿಷ್ಠ ಗೌತಮಾತ್ಮಜೌ. ರಾಮನ ಕಡೆಯಿಂದ ವಸಿಷ್ಠರು ಪುರೋಹಿತರಾಗಿದ್ದರು, ಜನಕನ ಕಡೆಯಿಂದ ಶತಾನಂದರು ಪುರೋಹಿತರಾಗಿದ್ದರು. ಅವರಿಬ್ಬರು ಅಲ್ಲಿ ಮಧುಪರ್ಕ ಮೊದಲಾದಂತಹ ವಿಧಾನಗಳ ಮೂಲಕ ಏನು ಸ್ವಾಗತ ಮಾಡಬೇಕು ಆ ಸ್ವಾಗತವನ್ನೆಲ್ಲವನ್ನು ಕೂಡ ಮಾಡಿಸಿದ್ರು. ವಾಲ್ಮೀಕ್ಯಾದಿ ಮುನಿಗಣೈಹಿ ವೇಷ್ಟಿತಃ. ವಾಲ್ಮೀಕಿ ಋಷಿಯು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ತತಃ ಪೂಜಾ ಮಧೂನಾಂಚ ಮುದಾ ದಶರಥಃ ನೃಪಃ.
ಚಕಾರ ಗುರುಣಾಯುಕ್ತ ತದಾ ಸಹ ಮಂಡಪಾಂಗಣೆ. ರಾಜ ದಶರಥನು ಕೂಡ ತನ್ನ ಆ ಭಾವಿ ಸೊಸೆಯಂದಿರ ಸತ್ಕಾರವನ್ನು ಮಾಡಿದ. ತಥೋ ಲಗ್ನ ಮುಹೂರ್ತೆ ತಾನ್ ವಧೂಭಿಶ್ಚ ಪೃಥಗ್ವರಾನ್ ವೇದಿಕಾಸು ಸ್ಥಿತಾನ್ ಕೃತ್ವ ದಂಪತ್ಯೋ ಅಂತರೆ ಪಟಾನ್. ಆ ಲಗ್ನದ ಮುಹೂರ್ತ ಪ್ರಾಪ್ತವಾದಾಗ ಆ ದಂಪತಿಗಳು 4 ಜನ ಜೊತೆಗಳೇನಿತ್ತು ಅದರ ನಡುವೆ ಅಂತಃಪಟವನ್ನು ಹಿಡಿದರು. ಕೃತ್ವ ಮಂಗಲ ಘೋಷಾಂಶ, ಮಂಗಲವಾದ್ಯವನ್ನು ನುಡಿಸ್ತಾ ಇದ್ರು. ಮುನಿಗಳವರು ವೈದಿಕವಾದಂಥ ಮಂತ್ರಗಳನ್ನು ಪಠನ ಮಾಡ್ತಾ ಇದ್ರು. ತದಾ ತೂಷ್ಣೀಂ ಸಭಾಯಾಂತೆ ಶುಶ್ರೂಹು ಸಕಲಾಹ ಜನಾಹ ಪುಷ್ಪೌಘೈ ಪೀತಧಾನ್ಯೈಶ್ಚ, ಹೂವಿನ ವೃಷ್ಟಿಯಿಂದ ಮತ್ತು ಧಾನ್ಯೈಶ್ಚ, ನಾನಾ ರೀತಿಯಾದಂಥ ಧಾನ್ಯಗಳಿಂದ, ಪೀತಧಾನ್ಯಗಳಿಂದ, ಹಳದಿ ಬಣ್ಣದ ಧಾನ್ಯಗಳಿಂದ, ಅಕ್ಕಿ ಕಾಳಿನಿಂದ ದಂಪತಿ ವವೃಷುಹು, ದಂಪತಿಗಳ ಮೇಲೆ ಅವರು ಅಕ್ಕಿ ಕಾಳನ್ನು ಚೆಲ್ಲಿದರು. ಶ್ರೀದೇವಿ ತನಯೌ ಶಿವ ಸುಖಕರಃ ಮಿತ್ರ ಶಶಿ ಕಂಪನಃ ಸರ್ವೇ ತೇ ಮುನಯಶ್ಚಲಾಹ ದಶ ದಿಶಃ ಸರ್ಪಾಃ ಮೃಗೇಂದ್ರಾಃ ಖಗಾಃ ನದ್ಯಃ ಪುಣ್ಯ ಸರೋವರಾಣಿ ದಿತಿಜಾಃ ತೀರ್ಥಾನಿ ಕಂಜಾಸನಃ ಚ ಇಂದ್ರಃ ವನ್ಹಿ ಅಮರಾಃ ನದಿ ಜಲಧಯಃ ಕುರ್ವಂತನೋ ಮಂಗಲಂ. ಈಗ ನಾವು ನೋಡುವಂಥ ಮಂಗಲ ಶ್ಲೋಕ ಏನಿದೆ ಸ್ವಲ್ಪ ಬೇರೆ ಆಗಿದೆ. ಈ ಮಂಗಲ ಶ್ಲೋಕ ಬೇರೆ ಆಗಿದೆ. ಶ್ರೀದೇವಿ ಅಂದರೆ ಸರಸ್ವತಿ, ಪಾರ್ವತಿ ಮೊದಲಾದವರು, ತನಯವು ಅಂದರೆ ಅವಳ ಮಗನಾಂಶ ಗಣಪತಿ, ಶಿವ, ಮಿತ್ರ ಅಂದರೆ ಸೂರ್ಯ, ಶಶಿ ಅಂದರೆ ಚಂದ್ರ, ಕಂಪನ ಅಂದರೆ ವಾಯು, ಮುನಿಗಳು ಮತ್ತು ಎಲ್ಲ ದಿಕ್ಕುಗಳು, ಸರ್ಪದೇವತೆಗಳು ಮತ್ತು ಮೃಗೇಂದ್ರಗಳು, ನಾನಾ ರೀತಿಯಾದಂಥ ಪ್ರಾಣಿಗಳು, ಖಗಾಹ ಪಕ್ಷಿ ದೇವತೆಗಳು, ನದ್ಯ ಪುಣ್ಯ ಸರೋವರಾಣಿ, ನಾನಾ ರೀತಿಯಾದಂಥ ಪುಣ್ಯ ನದಿಗಳು ಮತ್ತು ಪುಣ್ಯಕರವಾದಂಥ ಸರೋವರಗಳು. ದಿತಿಜಾಹ ದೈತ್ಯರ ವಂಶದಲ್ಲಿ ಹುಟ್ಟಿ ಬಂದಂಥ ಮಹಾಭಾಗವತರಾದಂಥ ದೈತ್ಯರು ಯಾರಿದ್ದಾರೆ ಅವರು. ಕಂಜಾಸನಃ ಅಂದರೆ ಬ್ರಹ್ಮ, ಪದ್ಮಾಸನಾದಂಥ ಬ್ರಹ್ಮ, ಇಂದ್ರ, ವನ್ಹಿ ಅಮರಾಹ ಅಗ್ನಿ ಮೊದಲಾದಂಥ ದೇವತೆಗಳು, ನದಿ ಜಲಧಯ ನದಿ ಮೊದಲಾದಂಥ ಎಲ್ಲ ದೇವತೆಗಳು, ಕುರುವಂತೂ ವಹ ಮಂಗಲಂ, ನಿಮಗೆ ಮಂಗಳವನ್ನು ಮಾಡಲಿ. ಇಲ್ಲಿ ವಿಷ್ಣುವಿಂದು ಲಕ್ಷ್ಮೀದು ಪಠನ ಮಾಡಲಿಲ್ಲ ಅವರು. ವಿಷ್ಣು ಲಕ್ಷ್ಮೀ ಅಲ್ಲಿದ್ರು ಅನ್ನೋ ಕಾರಣಕ್ಕೂ ಏನೋ ಇದ್ದಿರಬೇಕು. ಅವರಿಬ್ಬರ ಹೆಸರನ್ನು ಬಿಟ್ಟು ಉಳಿದವರ ಹೆಸರನ್ನು ಸ್ವೀಕಾರ ಮಾಡಿದರು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಕಾಶೀಪತೇಹೇ ಯತ್ ಸ್ಮರಣಂ ವಿಧೇಯಂ. ನೀವು ಲಕ್ಷ್ಮೀಪತೇಹೇ ಅಂತ ಶ್ಲೋಕ ಕೇಳಿದ್ದೀರಿ, ಇದು ಕಾಶೀಪತೇಹೇ. ಅರ್ಥ ಎರಡು ಒಂದೇ ಅಂತ ತಿಳ್ಕೊಳ್ಬೋದು. ಯಾವತ್ತಿನ ದಿವಸ ನೀವು ಭಗವಂತನಾದಂಥ ನಾರಾಯಣನ ಸ್ಮರಣೆ ಮಾಡ್ತೀರೋ ತದೇವ ಲಗ್ನಂ, ನೀವು ಬೇರೆ ಲಗ್ನವೇ ಬೇಕಾಗಿಲ್ಲ. ಸುದಿನಂ ತದೇವ, ಅದೇ ಸುದಿನ, ಅದೇ ನಕ್ಷತ್ರ ಬಲ, ಅದೇ ಚಂದ್ರಬಲ, ಅದೇ ವಿದ್ಯಾಬಲ, ಅದೇ ದೈವಬಲ. ಹೀಗೆ ಭಗವಂತನಾದಂಥ ವಿಷ್ಣುವಿನ ಸ್ಮರಣೆಯ ಮಹತ್ವವನ್ನು ಆ ಮಂಗಳ ಶ್ಲೋಕದಲ್ಲಿ ಕೇಳ್ತೇವೆ. ಏವಂ ಮಂಗಲ ಶಬ್ದೈಶ್ಚ ಮಹಾವಾದ್ಯ ಪುರಸ್ಸರಂ ತೇಷಾಂ ಅಂತಃಪುಟಾನ್ ಮುಕ್ತ ಓಂ ಪುಣ್ಯೋಸ್ತು ಇತಿ ಊಚತು ಗುರು. ಇದಾದ್ಮೇಲೆ ಅಲ್ಲಿ ನಡುವಿದ್ದಂಥ ಅಂತಃಪಟವನ್ನು ತೆಗೆದುಹಾಕಿದರು. ಆ ಕಡೆ ಈ ಕಡೆ ಇದ್ದಂಥ ಗುರುಗಳು ಶತಾನಂದ ಮತ್ತು ವಸಿಷ್ಠರಿಬ್ಬರು ಕೂಡ ಓಂ ಪುಣ್ಯೋಸ್ತು ಅಂತ ಅವರನ್ನು ಆಶೀರ್ವಾದ ಮಾಡಿದರು. ತಾಸಾಂತೆ ಪಾಣಿಗ್ರಹಣ ವಿಧಾನಂ ವಿಧಿಪೂರ್ವಕಂ, ಆ ದಂಪತಿಗಳು ಪರಸ್ಪರ ಪಾಣಿಗ್ರಹಣವನ್ನು ಮಾಡಿಕೊಂಡ್ರು. ಲಾಜ ಹೋಮಾದಿಕಂ ಸರ್ವಂ ಚಕ್ರತು ಮಂಗಲಪೂರ್ವಕಂ, ಪರಸ್ಪರವಾಗಿ ಲಾಜ ಹೋಮ ಮೊದಲಾದವುಗಳನ್ನು ಅವರು ಮಾಡಿಕೊಂಡ್ರು. ವಾಲ್ಮೀಕಿ ರಾಮಾಯಣದಲ್ಲಿ ಈ ದಶರಥ ಇವರೆಲ್ಲರೂ ಕೂಡ ಬಂದು ಸೇರಿದಂಥ ವರ್ಣನೆ ಇದೆ. ವಿಧಾಜಿತ ಅಂದರೆ ದಶರಥನ ಪತ್ನಿ ಅಂತ ಕೈಕೇಯಿಯ ಸಹೋದರ, ಅವನು ದಶರಥನಿಗೆ ಹೇಳಿದ, ನನ್ನ ತಂದೆ ಆದಂಥ ಕೈಕೇಯ ರಾಜ ನಿಮ್ಮ ಕುಶಲವನ್ನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ತನ್ನ ಕುಶಲವನ್ನು ಕೂಡ ನಿಮಗೆ ತಿಳಿಸಿದ್ದಾನೆ. ಭರತನನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಅಯೋಧ್ಯ ಪಟ್ಟಣಕ್ಕೆ ಬಂದಿದ್ದೆ. ನೀನು ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡಿದ್ದೆ ಅನ್ನೋ ವಾರ್ತೆಯನ್ನು ಕೇಳಿ ನನ್ನ ತಂಗಿಯ ಮಗನನ್ನು ನೋಡಬೇಕು ಅನ್ನೋ ಆತುರದಿಂದಾಗಿ ನಾನು ಇಲ್ಲಿಗೆ ಧಾವಿಸಿ ಬಂದೆ ಅಂದ ವಿಧಾಜಿತ್. ದಶರಥ ಆ ವಿಧಾಜಿತನಿಗೆ ಸಕಲ ರೀತಿಯಾದಂಥ ಸತ್ಕಾರವನ್ನು ಮಾಡಿದ. ಆ ರಾತ್ರಿಯನ್ನ ಅವರೆಲ್ಲರೂ ಕೂಡ ಕಳೆದು ಬೆಳಗಾದ ಮೇಲೆ ಋಷಿ ಪುರಸ್ಸರವಾಗಿ ಯಜ್ಞಶಾಲೆಗೆ ಆಗಮಿಸಿದರು. ಯಜ್ಞಶಾಲೆಗೆ ಆಗಮಿಸಿ ತಾವು ಕೂಡ ಎಲ್ಲರೂ ಸರ್ವಾಲಂಕಾರ ಭೂಷಿತರಾಗಿ ರಕ್ಷಾಬಂಧನವನ್ನ ಮಾಡಿಕೊಂಡು ಎಲ್ಲ ಮಹರ್ಷಿಗಳನ್ನ
ಮುಂದೆ ಮಾಡಿಕೊಂಡು ಅವರು ವಿವಾಹ ಸಂದರ್ಭಕ್ಕೆ ಅಣಿಯಾಗಿದ್ದರು. ಅದೇ ಸಂದರ್ಭದಲ್ಲಿ ದಶರಥ ಪರಿವಾರ ಸಮೇತನಾಗಿ ಯಜ್ಞಶಾಲೆಗೆ ಬಂದದ್ದನ್ನು ನೋಡಿ ವಸಿಷ್ಠರು ಅರಮನೆಗೆ ಬಂದು ಜನಕನಿಗೆ ಈ ಮುಂದಿನ ಮಾತನ್ನು ಹೇಳಿದರು.